Hi dear students, welcome back to Advanced Physics class. So, ಇವತ್ತಿನ ಕ್ಲಾಸಲ್ಲಿ ಚಾಪ್ಟರ್ EMI from the book MTG fingertips ನ MCQs ತಗೋಣ. Okay, right. Okay, now let us take the questions. That first question, which of the following option is true ಅಂತ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಒಂದೊಂದೇ ಓದ್ತಾ ಹೋಗೋಣ, ಅದ್ರಲ್ಲಿ ಕರೆಕ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ. ಹೌದು, ಇದು ಕರೆಕ್ಟ್. ನೆಕ್ಸ್ಟ್ ಆದ್ರೆ ಇದು ಕರೆಕ್ಟ್ ಮಾರ್ಕ್ ಮಾಡ್ಕೋಣ. ಓಕೆ, ರೈಟ್. ಸರ್ ಉಳ್ದವ್ ಚೆಕ್ ಮಾಡೋದ್ ಬೇಡವಾ ಅಂತಂದ್ರೆ ನೋಡ್ರಿ, ಲಾಸ್ಟ್ ಅಲ್ಲಿ ಆಲ್ ಆಫ್ ದೀಸ್ ಅಂತ ಬೇರೆ ಇದೆ. ಹಾಗಾದ್ರೆ ಉಳಿದ ಎರಡನ್ನು ಚೆಕ್ ಮಾಡಿ ನಾವು ಸರಿ ಇದ್ರೆ ಆಲ್ ಆಫ್ ದೀಸ್ ಹಾಕುವ, ಅದರ್ವೈಸ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ರೈಟ್, ಲೆಟ್ ಅಸ್ ಟೇಕ್ ದಿಸ್ ಸೆಕೆಂಡ್ option. The phenomenon of generating current or EMF by changing the magnetic field is called electromagnetic induction. Howdo? So changing electric field, very important in this chapter. Changing magnetic field ಅಥವಾ changing magnetic flux generates current or EMF. ಇದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಇದು ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್, ಜನರೇಟರ್ಸ್, ಟ್ರಾನ್ಸ್ಫಾರ್ಮರ್ಸ್ ಎಕ್ಸೆಟ್ರಾ ಅಂದ್ರೆ ಬೇರೆ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಹೌದು, ಎಕ್ಸೆಟ್ರಾ ಬೇರೆ ಇದ ವರ್ಕ್ ಮಾಡೋವಂಥ. ಬಟ್ ಇಲ್ಲಿ ಜನರೇಟರ್ ಮತ್ತೆ ಟ್ರಾನ್ಸ್ಫಾರ್ಮರ್ ಅಂತ ಡೆಫಿನೆಟ್ಲಿ ವರ್ಕ್ಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಹೌದು, ಹಾಗಾದ್ರೆ ಸಿ ಕೂಡ ಕರೆಕ್ಟ್. ಸೊ ನಮ್ಮ ಆಪ್ಷನ್ ಯಾವುದು ಹಾಗಾದ್ರೆ? ಆಲ್ ಆಫ್ ದೀಸ್ ಆರ್ ಕರೆಕ್ಟ್. You have to put D option. ಯಾಕಂದ್ರೆ all of these are correct is the correct answer for this one. Okay. Next question number 2. In the diagram, galvanometer gives the maximum deflection ಅಂತ. Maximum deflection ಯಾವಾಗ ತೋರಿಸುತ್ತೆ ಅಂತ ನೋಡಿ, ಆಪ್ಷನ್ ಅನ್ನು ನೋಡುವ. ಮ್ಯಾಗ್ನೆಟ್ ಈಸ್ ಪುಶ್ಡ್ ಇನ್ ಟು ದ ಕಾಯಿಲ್ ಅಥವಾ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ತೋರಿಸುತ್ತೆ, ಆದ್ರೆ ಅವ್ರು ಕೇಳಿರೋದೇನು ಮ್ಯಾಕ್ಸಿಮಮ್ ಅಂತ. ಸೊ ಉಳಿದ ಆಪ್ಷನ್ಸ್ ನೋಡುವ, ಯಾವ್ದು ರೆಲೆವೆಂಟ್ ಇದೆ ಅದನ್ನ ಹಾಕುವ. ನೆಕ್ಸ್ಟ್, ಮ್ಯಾಗ್ನೆಟ್ ಈಸ್ ರೊಟೇಟೆಡ್ ಇನ್ ಟು ದ ಕಾಯಿಲ್. ಓಕೆ, ಬರಬಹುದು. ಇನ್ ಟು ದ ಕಾಯಿಲ್ ಅಂತ ಕೇಳ್ತಂದ್ರೆ ಮೂವಿಂಗ್ ಟುವರ್ಡ್ಸ್ ಆಸ್ ವೆಲ್ ಆಸ್ ರೊಟೇಟೆಡ್ ಬರಬಹುದು. ನೆಕ್ಸ್ಟ್, ಮ್ಯಾಗ್ನೆಟ್ ಈಸ್ ಸ್ಟೇಷನರಿ ಅಟ್ ದ ಸೆಂಟರ್ ಆಫ್ ದ ಕಾಯಿಲ್. ನೋ, ಈ ಆಪ್ಷನ್ ಬರಕ್ ಸಾಧ್ಯನೇ ಇಲ್ಲ. ದೇರ್ ಶುಡ್ ಬಿ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ದ ಮ್ಯಾಗ್ನೆಟ್. ನೆಕ್ಸ್ಟ್, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಈಸ್ ರೆಡ್ಯೂಸ್ಡ್ ಅಂತ. ಸೊ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ರೆಡ್ಯೂಸ್ ಮಾಡಿದಾಗ ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್ ಆಗಲ್ಲ, ಬದಲಿಗೆ ಏನಾಗ್ತದೆ, ಮಿನಿಮಮ್ ಆಗ್ತದೆ. ಇದು ಆಗಲ್ಲ. ನೆಕ್ಸ್ಟ್, ಇಲ್ಲಿ ಎ ಮತ್ತೆ ಬಿ ನಲ್ಲಿ ನಾವು ಯಾವ್ದು ಕರೆಕ್ಟ್ ಅಂತ ಹುಡ್ಕೋದು. ನೋಡಿ, ಇಲ್ಲಿ ಯಾವ ಸೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಮ್ಯಾಗ್ನೆಟ್ ಈಸ್ ರೊಟೇಟೆಡ್ ಅಂತ ಅಂದ್ರೆ ಇಲ್ಲಿ ರೊಟೇಟೆಡ್ ಮೀನಿಂಗ್ ಇನ್ ಅಲಾಂಗ್ ದ ಸೇಮ್ ಆಕ್ಸಿಸ್. ಅಬೌಟ್ ಎನ್ ಆಕ್ಸಿಸ್ ರೊಟೇಟ್ ಮಾಡಿದ್ರೆ ಅಥವಾ ಆಕ್ಸಿಸ್ ಆಫ್ ಮ್ಯಾಗ್ನೆಟ್ ಅಥವಾ ಆಕ್ಸಿಸ್ ಆಫ್ ಎ ಸೋಲೋನಾಯ್ಡ್ ರೊಟೇಟ್ ಮಾಡಿದಾಗ ನಿಮಗೆ ಫ್ಲಕ್ಸ್ ಡಸ್ ನಾಟ್ ಚೇಂಜ್. ಹಾಗಾಗಿ ಇದು ಕೂಡ ಏನಾಗುತ್ತೆ, ರಾಂಗ್ ಬರುತ್ತೆ. ಹಾಗಾದ್ರೆ ನಮ್ಗೆ ಹೇಳೋದು ಒಂದೇ ಆಪ್ಷನ್, ವೆನ್ ದ ಮ್ಯಾಗ್ನೆಟ್ ಈಸ್ ಪುಶ್ಡ್ ಇನ್ ಟು ದ ಕಾಯಿಲ್ ಅಂತ. ಅವಾಗ ನಮಗೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ತೋರಿಸುತ್ತೆ ಅಥವಾ ಡಿಫ್ಲೆಕ್ಷನ್ ತೋರಿಸುತ್ತೆ ಅಂತ ಏನಾದ್ರು ಕೊಡ್ಬೋದಾಗಿತ್ತಿಲ್ಲ. ಓಕೆ, ನಾಟ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಅಂದ್ರೆ ಕಂಪ್ಯಾರಿಟಿವ್ ವರ್ಡ್ ಆಗುತ್ತೆ. ಜಸ್ಟ್ ವೆನ್ ಇಟ್ ಶೋಸ್ ದ ಡಿಫ್ಲೆಕ್ಷನ್ ವೆನ್ ಇಟ್ ಈಸ್ ಮೂವ್ಡ್ ಟುವರ್ಡ್ಸ್ ದ ಕಾಯಿಲ್ ಅಂತ ಕೊಡಬೇಕಾಗಿತ್ತು. ಸೊ ನೋ ಪ್ರಾಬ್ಲಮ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ನಾರ್ತ್ ಪೋಲ್ of a long bar magnet was pushed slowly into the short solenoid connected to galvanometer. ಸೊ ಇಲ್ಲೇನಾಗಿದೆ, ಇಬ್ರು ಇದ್ದಾರೆ. ಯಾರು? ಒಂದು ಮ್ಯಾಗ್ನೆಟ್, ಇನ್ನೊಂದು ಕಾಯಿಲ್. ಓಕೆ, ದರ್ ಇಸ್ ಅ ಕಾಯಿಲ್ ಅಂಡ್ ದರ್ ಇಸ್ ಅ ಮ್ಯಾಗ್ನೆಟ್. ಇಲ್ಲಿ ನಾರ್ತ್ ಪೋಲ್ ಅಂತ ಕೊಟ್ಟವನೆ, ಆ ಸೈಡ್ ನಾರ್ತ್ ಪೋಲ್ ಇರಲಿ. ಓಕೆ, ಸೊ ದಟ್ ಸೈಡ್ ಶುಡ್ ಬಿ ನಾರ್ತ್ ಪೋಲ್. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಈಗ ನಾರ್ತ್ ಪೋಲ್ ಏನ್ ಮಾಡಿದ್ದಾರೆ, ಸ್ಲೋಲಿ ಇನ್ ಟು ದ ಶಾರ್ಟ್ ಸೊಲನಾಯ್ಡ್ ಅಂದ್ರೆ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್. ಈ ತರ ಇದೆ. ಕ್ವಶನ್ ಏನು? ದ ಮ್ಯಾಗ್ನೆಟ್ ವಾಸ್ ಹೆಲ್ಡ್ ಸ್ಟೇಷನರಿ ಫಾರ್ ಎ ಫ್ಯೂ ಸೆಕೆಂಡ್ಸ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಅದೇ ಕಾಯಿಲ್, ಅದೇ ಮ್ಯಾಗ್ನೆಟ್, ಬಟ್ ಇಟ್ ಈಸ್ ಕೆಪ್ಟ್ ಇನ್ಸೈಡ್. ಇಟ್ ಈಸ್ ಸ್ಟೇಷನರಿ ಇನ್ಸೈಡ್ ದ magnet. It is moving towards the coil, moving slowly. ಇಲ್ಲಿ kept inside ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ, ವಿತ್ ನಾರ್ತ್ ಪೋಲ್ ಇನ್ ದ ಮಿಡಲ್ ಆಫ್ ದ ಸೊಲನಾಯ್ಡ್. ಓಕೆ, ಅಂಡ್ ದೆನ್ ವಿತ್ಡ್ರಾನ್ ರ್ಯಾಪಿಡ್ಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ಥರ್ಡ್ ಸ್ಟೆಪ್, ಕಾಯಿಲ್ ಇಂದ ತಕ್ಷಣ ರ್ಯಾಪಿಡ್ಲಿ ಅಂತ ಹೇಳಿದ್ದಾರೆ, ತಕ್ಷಣ ಹಿಂದೆ ತಗೊಂಡೋಗ್ತಾರೆ. ಸೊ ಮೂವಿಂಗ್ ಅವೇ, ಇಲ್ಲಿ ಮೂವಿಂಗ್ ಅವೇ ರ್ಯಾಪಿಡ್ಲಿ, ವಿತ್ಡ್ರಾನ್ ರ್ಯಾಪಿಡ್ಲಿ ಅಂತ. ಸೊ ಇಲ್ಲಿ ದೂರ ತಗೊಂಡೋಗ್ತಾರೆ, ಬಹಳ ಫಾಸ್ಟ್ ಆಗಿ ತಗೊಂಡೋಗ್ತಾರೆ. ಇಲ್ಲೇನ್ ಮಾಡ್ತಾರೆ, ಸ್ಲೋ ಆಗಿ ತಗೊಂಡೋಗ್ತಾರೆ. ಇಲ್ಲಿ ಸ್ಲೋನು ಇಲ್ಲ, ಫಾಸ್ಟ್ ಇಲ್ಲ, ಇಟ್ ಈಸ್
ಕೆಪ್ಟ್ ಇನ್ಸೈಡ್ ಅಂತ. ಓಕೆ, ಕ್ವಶನ್ ಏನ್ ನೋಡೋಣ. ದ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಆಫ್ ದ ಗ್ಯಾಲೋಮೀಟರ್ ವಾಸ್ ಅಬ್ಸರ್ವ್ಡ್ ಅಂತ ನೋಡ್ರಿ. ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹಿಂದಿನ ಪ್ರಾಬ್ಲಮ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೂವಿಂಗ್ ಸ್ಲೋಲಿ, ಮೂವಿಂಗ್ ಅವೇ, ಮೂವಿಂಗ್ ಟುವರ್ಡ್ಸ್, ಫಾಸ್ಟ್, ವಿತ್ಡ್ರಾನ್ ರ್ಯಾಪಿಡ್ಲಿ. ಸೊ ಈ ತರ ವರ್ಡ್ಸ್ ಅನ್ನ ಯೂಸ್ ಮಾಡಿದಾಗ ನಮಗೆ ಕಂಪ್ಯಾರಿಸನ್ ಸಿಗುತ್ತೆ. ಸೊ ಯಾವಾಗ ಮ್ಯಾಕ್ಸಿಮಮ್ ಅಂತ ನೋಡ್ರಿ, ವೆನ್ ಇಟ್ ಇಸ್ ಕೆಪ್ಟ್ ಇನ್ ಸೈಡ್, ಇಲ್ಲಿ ಇ ಎಮ್ ಎಫ್ ಇರಲ್ಲ. ಯಾಕೆಂದ್ರೆ ದೇರ್ ಶುಡ್ ಬಿ ರಿಲೇಟಿವ್ ಮೋಷನ್. ಇಲ್ಲಿ ಇ ಎಮ್ ಎಫ್ ಇರುತ್ತೆ, ಇಲ್ಲೂ ಕೂಡ ಇರುತ್ತೆ. ನಾಟ್ ಈಕ್ವಲ್ ಟು ಝೀರೋ. ಯಾಕೆಂದ್ರೆ ಮೂವಿಂಗ್ ಅವೇ ಆರ್ ಮೂವಿಂಗ್ ಟುವರ್ಡ್ಸ್. ಬಟ್ ಅಕಾರ್ಡಿಂಗ್ ಟು ಫ್ಯಾರಡೆ ಇ ಎಮ್ ಎಫ್ ಇದೆ, ಬಟ್ ಜಾಸ್ತಿ ಯಾವಾಗ ಕಡಿಮೆ ಯಾವಾಗ ಅನ್ನಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಇ ಎಮ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ನೀನು ಎಷ್ಟು ಫಾಸ್ಟ್ ಆಗಿ ಮೂವ್ ಮಾಡ್ತೀಯೋ ಟೈಮ್ ಕಡಿಮೆ ತಗೊಳುತ್ತೆ, ಇ ಎಮ್ ಎಫ್ ಜಾಸ್ತಿ ಇಂಡ್ಯೂಸ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಇಲ್ಲಿ ಫಾಸ್ಟ್ ಆಗಿ ಮೂವ್ ಮಾಡಿದಾಗ ಏನಾಗುತ್ತೆ, ಟೈಮ್ ಕಡಿಮೆ ತಗೊಳುತ್ತೆ, ಹಾಗಾಗಿ ಇ ಎಮ್ ಎಫ್ ಜಾಸ್ತಿ ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾದ್ರೆ ವೆನ್ ಇಟ್ ಈಸ್ ವಿತ್ಡ್ರಾನ್ ರ್ಯಾಪಿಡ್ಲಿ ಕಂಪ್ಯಾರಿಟಿವ್ಲಿ ಮೂವಿಂಗ್ ಟುವರ್ಡ್ಸ್, ಮೂವಿಂಗ್ ಅವೇ ಇಲ್ಲಿ ಫಾಸ್ಟ್ ಇದೆ, ಹಾಗಾಗಿ ಇ ಎಮ್ ಎಫ್ ಜಾಸ್ತಿ ಇಂಡ್ಯೂಸ್ ಆಗೋದು ವೆನ್ ದ ಕಾಯಿಲ್ ಮೂವಿಂಗ್ ಔಟ್ ಆಫ್ ದ ಸೊಲೋನಾಯ್ಡ್. ಸೊ ಡಿ ಇಸ್ ದ ಕರೆಕ್ಟ್. ಔಟ್ ಆಫ್ ದ ಸೊಲೋನಾಯ್ಡ್ ಅಂದ್ರೆ ಮೂವಿಂಗ್ ಅವೇ ಅಂತ ಅದರ ಅರ್ಥ. ಮೂವಿಂಗ್ ಅವೇ. ಓಕೆ, ರೈಟ್. Can we take next question? Question number 4. The magnetic flux linked with n turns of a coil of cross-sectional area A held in its plane parallel to the field is ಅಂತ ಕೇಳಿದಾರೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೇಳಿದಾರೆ ಅಷ್ಟೇ, ಫ್ಲಕ್ಸ್ ಅಷ್ಟೇ ನೋಡ್ರಿ. ಓನ್ಲಿ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಫೈ ಕಂಡುಹಿಡಿಬೇಕು. ಸೊ ನಾವು ವಾಟ್ ಇಸ್ ದ ಫಾರ್ಮುಲಾ ಫಾರ್ ಜಸ್ಟ್ ಫ್ಲಕ್ಸ್ ಈಸ್ ಎನ್ ಎ ಬಿ ಕಾಸ್ ಥೀಟಾ. ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್. ಸೊ ಎನ್ ಎ ಬಿ ಕಾಸ್ ಥೀಟಾ ಇಸ್ ದ ಫ್ಲಕ್ಸ್. ಈಗ ಒಂದೊಂದೇ ಫಾರ್ಮುಲಾ ಬರೀತಾ ಹೋಗೋಣ. ಎನ್ ಎಷ್ಟು? ಎನ್ ಸರ್ ಎನ್ ಇದೆ. ಎ ಎಷ್ಟು? ಎ ಸರ್ ಎ ಇದೆ. ಬಿ ಎಷ್ಟು? ಸರ್ ಬಿ ಇದೆ. ಕಾಸ್ ಥೀಟಾ ಎಷ್ಟು? ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಗೊತ್ತಿರಲಿ, ಏರಿಯಾ ಅಂತ ಬಂದಾಗ ಅಥವಾ ಕಾಯಿಲ್ ಅಂತ ಬಂದಾಗ ಸೊ ನೀವು ಯಾವಾಗ್ಲೂ ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್ ತಗೊಳ್ಬೇಕು ಆಂಗಲ್ ಅನ್ನ. ಸೊ ಇಲ್ಲಿ ಕಾಯಿಲ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್ ಅಂದ್ರೆ ಏರಿಯಾ ವೆಕ್ಟರ್ ಜೊತೆ. ಈಗ ಇಲ್ಲೊಂದು ಏರಿಯಾ ಬರ್ಕೊಳ್ಳೋಣ, ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಎನ್ ಕ್ಯಾಪ್ ಇದಕ್ಕೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ನಾರ್ಮಲ್ ವೆಕ್ಟರ್ ಈ ಕಡೆ ಇರುತ್ತೆ. ಈಗ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಅಪ್ಲೈ ಮಾಡಿದ್ರ ಅಂತ ನೋಡ್ಕೊಳ್ಳಿ. ಸೊ ದಿಸ್ ಏರಿಯಾ ಇಸ್ ಹೆಲ್ಡ್ ವಿತ್ ಇಟ್ಸ್ ಪ್ಲೇನ್ ಪ್ಯಾರಲಲ್ ಟು ದ ಫೀಲ್ಡ್ ಅಂತ. ಸೊ ಪ್ಯಾರಲಲ್ ಟು ದ ಫೀಲ್ಡ್ ಅಂತಂದ್ರೆ ಏರಿಯಾ ಪ್ಯಾರಲಲ್ ಇದೆ ಅಂತ ಯಾವ್ದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲುಕ್ಸ್ ಲೈಕ್ ದಿಸ್. ದಿಸ್ ಫೀಲ್ಡ್ ಈಸ್ ಪ್ಯಾರಲಲ್ ಟು ಏರಿಯಾ, ಪ್ಯಾರಲಲ್ ಟು ದ ಏರಿಯಾ. ಆದ್ರೆ ವಿತ್ ಎನ್ ಕ್ಯಾಪ್ ತಗೊಂಡ್ರೆ ವೆರಿ ಇಂಪಾರ್ಟೆಂಟ್. ವಿತ್ ಎನ್ ಕ್ಯಾಪ್ ತಗೊಂಡ್ರೆ ಏನಾಗುತ್ತೆ ನೋಡ್ರಿ, 90 ಡಿಗ್ರಿ ಬರುತ್ತೆ ವಿತ್ ಎನ್. ಹಾಗಾಗಿ ನೀವು ತೀಟ ಎಷ್ಟು ಹಾಕೊಂತೀರಿ ಅಲ್ಲಿ? ವೆರಿ ಇಂಪಾರ್ಟೆಂಟ್, 90 ಡಿಗ್ರಿ. ಯಾವಾಗ 90 ಡಿಗ್ರಿ ಹಾಕೊಂತೀರೋ ಕಾಸ್ 90 ಬಿಕಮ್ 0. ಹಾಗಾದ್ರೆ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಬಿಕಮ್ 0. ಸೊ ಆನ್ಸರ್ ಈಸ್ 0. ಸೊ ಪ್ಯಾರಲ್ ಅಂದಿದ ತಕ್ಷಣ 0 ಡಿಗ್ರಿ ಹಾಕೊಂಡ್ಬಿಟ್ರ ನೋ, ವಿತ್ ಎನ್ ಕ್ಯಾಪ್ 90 ಡಿಗ್ರಿ ಆಗುತ್ತೆ. ಏರಿಯಾಕ್ಕೆ ಪ್ಯಾರಲಲ್ ಇದ್ರೆ ಏರಿಯಾ ವೆಕ್ಟರ್ಗೆ 90 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ 90 ಡಿಗ್ರಿ ಹಾಕೊಳ್ಳೇಬೇಕು. ಸೊ ಫೋರ್ತ್ ಆಪ್ಷನ್ಗೆ ಕರೆಕ್ಟ್ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಎ ಸ್ಕ್ವೇರ್ ಸೈಡ್ ಎಕ್ಸ್ ಮೀಟರ್ ಅಂತ ಸ್ಕ್ವೇರ್ ಲೂಪ್ ಇದೆಯಂತೆ ಅಂಡ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎಕ್ಸ್ ವೈ ಪ್ಲೇನ್ ಇನ್ ಎ ರೀಜನ್ ವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟವ್ರೆ, ಎಷ್ಟು ಕೊಟ್ಟಿದ್ದಾರೆ? ಬಿ. ಬಿ ನೋಡ್ರಿ, ಬಿ ಎಲ್ಲೆಲ್ಲಿದೆ? ಬಿ ಅಲಾಂಗ್ 3 ಆಕ್ಸಿಸ್ ಇದೆಯಾ, ಒಂದು ಎಕ್ಸ್ ಆಕ್ಸಿಸ್ ಕಡೆ ಇದೆ, ಇನ್ನೊಂದು ವೈ ಆಕ್ಸಿಸ್ ಕಡೆ ಇದೆ, ಇನ್ನೊಂದು ಝೆಡ್ ಆಕ್ಸಿಸ್ ಕಡೆ, 3 ಕಡೆನೂ ಇದೆ. ಬಟ್ ಸ್ಕ್ವೇರ್ ಸೈಡ್ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ? ಇಟ್ ಈಸ್ ಪ್ಲೇಸ್ಡ್ ಇನ್ ಎಕ್ಸ್ ವೈ ಪ್ಲೇನ್ ಅಂತ. ಓಕೆ, ಟೇಕಿಂಗ್ ಬಿ ನಾಟ್ ಆಸ್ ಕಾನ್ಸ್ಟೆಂಟ್. ನಾವು ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸ್ಕ್ವೇರ್ ಲೂಪ್ ಅಂತ ಕೇಳಿದ್ರೆ. ಸೊ ಫ್ಲಕ್ಸ್ ಎಷ್ಟು ಹೋಗ್ತದೆ ಅಂತ, ಇಲ್ಲಿ ಫ್ಲಕ್ಸ್ ಎಷ್ಟು ಹೋಗ್ತದೆ ಅದಕ್ಕೆ ಫಸ್ಟ್ ನಾವೇನ್ ಮಾಡೋಣ, ಪ್ಲೇನ್ಸ್ ಅನ್ನ ಹಾಕೊಳ್ಳುವ. ಲೆಟ್ ಮಿ ಟೇಕ್ ದ ಪ್ಲೇನ್ಸ್ ಹಿಯರ್. ಓಕೆ, ಎಕ್ಸ್ ವೈ ಝೆಡ್ ಪ್ಲೇನ್ ತಗೋಣ. Right. For that x-axis and this is y-axis and this is your z-axis. ಈಗ ಪ್ಲೇನ್ ಎಲ್ಲಿದೆ? ಇಟ್ ಈಸ್ ಇನ್ ಎಕ್ಸ್ ವೈ ಪ್ಲೇನ್. ಯಾವುದು? ಸ್ಕ್ವೇರ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇಲ್ಲಿ ಬರ್ಕೊಳ್ಳೋಣ. ಓಕೆ, ಸ್ಕ್ವೇರ್ ಪ್ಲೇನ್ ಅಲ್ವಾ? ಓಕೆ, ಸ್ಕ್ವೇರ್ ಪ್ಲೇನ್ ಅಂತಾನೆ ಇಟ್ಕೊಳ್ಳೋಣ. ಸೊ ಸೈಡ್ ಎಷ್ಟಿದೆ? ಎಕ್ಸ್ ಅಷ್ಟಿದೆ. ಓಕೆ, ಈಗ ನೋಡ್ರಿ, ಇದಕ್ಕೆ ಎನ್ ಕ್ಯಾಪ್ ಯಾವ ಕಡೆ ಬರುತ್ತೆ? ಒಂದು ಕೆಲಸ ಮಾಡಿ, ಹೀಗೆ ಬರ್ಕೊಂಡು ಬೇಡ, ಇದನ್ನ ಬೆಟರ್ ಟು ರೈಟ್ ಲೈಕ್ ದಿಸ್. ಎಕ್ಸ್ ವೈ ಪ್ಲೇನ್ ಈ ಕಡೆ ಬರ್ಕೊಂಡು ಬೇಡ, ಸೊ ದಟ್ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಎಕ್ಸ್ ವೈ ಪ್ಲೇನ್. ಸೊ ನಮ್ಮ ಸ್ಕ್ವೇರ್ ಪ್ಲೇನ್ ಇದೆ ಅನ್ಕೊಳ್ಳೋಣ. ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇದೆಯಾ, ಇದಕ್ಕೆ ಎನ್ ಕ್ಯಾಪ್ ಯಾವ ಕಡೆ ಇರುತ್ತೆ? ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಯುವರ್ ಎನ್ ಕ್ಯಾಪ್. ಈಗ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ 3 ಕಡೆ ಇದೆ. ಎಕ್ಸ್ ಕಡೆ ಎಷ್ಟಿದೆ ನೋಡಿ, ಎಕ್ಸ್ ಕಡೆ 3i ಕ್ಯಾಪ್ ಇದೆಯಾ, ಎಕ್ಸ್ ಕಡೆ ಇದು ಎಂತ ಆಕ್ಸಿಸ್ ಇದು ಎಕ್ಸ್ ವೈ ಝೆಡ್ ಆಕ್ಸಿಸ್. ಈಗ ಒಂದೊಂದೊಂದ್ ಕಡೆ ಬರ್ಕೊಡೋಣ. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ 3i ಕ್ಯಾಪ್. ಸರ್ ನಮಸ್ತೆ, ಹೇಳಿ. ಒಂಚೂರು ಕಾಲೇಜಲ್ಲಿದ್ದೆ, ಏನ್ ಸಮಾಚಾರ?
ಎಮರ್ಜೆನ್ಸಿ ಬೆಳಗುಂಬದಲ್ಲ. ಆ, ನೋಡ್ತೀನಿ, ನಮ್ಮ ಫ್ರೆಂಡಿಗೆ ಗೊತ್ತು, ಅವ್ನು ಹೇಳ್ತೀನಿ ಅಂತ ಹೇಳಿದ. ನೋಡ್ತೀನಿ ಸರ್. ನಿಮ್ಗೆ ಎಷ್ಟು ಇದ್ರಲ್ಲಿ ಬೇಕು? 5:30. ನಾ 4:30, 5, 5:30, 5 ಅನ್ಕೊಳ್ಳಿ, 5, 5:30. ಹಾ, ಹೌದಾ? ಓ, ಕಂಗ್ರ್ಯಾಚುಲೇಷನ್ಸ್. ಇವತ್ತಾಯ್ತಾ? ಓ, ಕಂಗ್ರ್ಯಾಚುಲೇಷನ್ಸ್. ಓಕೆ ಓಕೆ, ಪಾರ್ಟಿಗೆ ಹಂಗಾರೆ ಕೊಡಿಸಿ, ನಮಗೆ ಪಾರ್ಟಿಯನ್ನ ಕೊಡಿಸ್ಬೇಕು ನೀವು ಇದಕ್ಕೆ. ಓ, ಹಾಗೆ ಆಗ್ಬಿಡೈತೆ. ಓಕೆ ಸರ್, ಆಯ್ತು, ಬರ್ತೀನಿ. ಒಳ್ಳೇದಾಗ್ಲಿ. ನಾನು ಬೆಳಗುಂಬದಲ್ಲಿ ನೋಡಿ ಹೇಳ್ತೀನಿ ನಿಮ್ಗೆ, ಆಯ್ತಾ? ಓಕೆ ಸರ್, ಓಕೆ 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 ಸರ್, ನಮಸ್ತೆ. ಹ್ಮ್ ಇಲ್ಲ, ಅಲ್ಲಿ ಏರಿಯಾ ಇನ್ನ ಸಕ್ಕ ಡೆವಲಪ್ ಆಗುತ್ತೆ, ಸಕ್ಕದಾಗಿದೆ ಏರಿಯಾ. ಹಂಗಾಗಿ ಅಲ್ಲಿ ಬಂಡವಾಳ ಹಾಕಿದ್ರೆ ಲಾಸ್ ಆಗಲ್ಲ. ಹಂಗಾಗಿ ಹೇಳ್ತೀನಿ ಬಿಡಿ ನಾನು. ಓಕೆ ಸರ್, ಓಕೆ ಸರ್, ನಮಸ್ತೆ. ರೈಟ್. ಈಗ 3 i ಕ್ಯಾಪ್ ಯಾವ ಕಡೆ ಇದೆ? ಎಕ್ಸ್ ಆಕ್ಸಿಸ್ ಕಡೆ ಇದೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ BI ಕ್ಯಾಪ್. ಆಮೇಲೆ 4J ಕ್ಯಾಪ್ ಅಂದ್ರೆ Y ಆಕ್ಸಿಸ್ ಕಡೆನೂ ಇದೆ. ಸೊ ಈ ಕಡೆ ಇದೆ ನೋಡ್ರಿ. ಸೊ ಈ ಕಡೆನೂ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ? BJ ಕ್ಯಾಪ್ BY ಅಂತ ಇಟ್ಕೊಳ್ಳೋಣ. BA. Z ಆಕ್ಸಿಸ್ ಕಡೆ ಎಷ್ಟಿದೆ? 5K ಕ್ಯಾಪ್ ಈ ಕಡೆ ಇದೆ. BK ಕ್ಯಾಪ್ BZK ಕ್ಯಾಪ್ ಅಂತ ಇಟ್ಕೊಳ್ಳೋಣ. ಈಗ ಬಹಳ ಸಿಂಪಲ್. ಇದ್ರ ಮೂಲಕ ಯಾವ್ದಾಗುತ್ತೆ ನೋಡ್ರಿ. ಯಾವಾಗ್ಲೂ ಅಷ್ಟೇ, ಫ್ಲಕ್ಸ್ ಫಾರ್ಮುಲಾ ಏನು? BA ಕಾಸ್ ತೀಟಾ. ಸೊ ತೀಟಾ ಫ್ಲಕ್ಸ್ ಯಾವಾಗ ಇರುತ್ತೆ ಅಂತಂದ್ರೆ, ತೀಟಾ 90 ಡಿಗ್ರಿ ಇರಬಾರ್ದು. ತೀಟಾ ಎಷ್ಟಿರ್ಬೇಕು? ಮ್ಯಾಕ್ಸಿಮಮ್ ಫ್ಲಕ್ಸ್ ಬೇಕಂದ್ರೆ 0 ಡಿಗ್ರಿ ಇರಬೇಕು. ಬಿಕಾಸ್ ಕಾಸ್ 0 is 1 ಅಂದ್ರೆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೋದು. ಅಥವಾ ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್ ಏನಿರಬೇಕು? ಬಿ ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್ ಅಥವಾ ಆಂಗಲ್ ಬಿಟ್ವೀನ್ ಬಿ ಅಂಡ್ ಎನ್ ಕ್ಯಾಪ್ 0 ಡಿಗ್ರಿ ಇರಬೇಕು. ಅದನ್ನೇ ಇಲ್ಲಿ ಹಾಕುವಂಥದ್ದು. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ, Z ಆಕ್ಸಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಇದ್ರ ಮೂಲಕ ಹೋಗುವಂಥದ್ದು. ಇನ್ನು Y ಆಕ್ಸಿಸ್ ಇದಕ್ಕೆ ಪ್ಯಾರಲಲ್ ಇದೆ ನೋಡ್ರಿ. Z ಆಕ್ಸಿಸ್ ಇದಕ್ಕೆ ಪ್ಯಾರಲಲ್ ಇದೆ. ಸಾರಿ, Y ಆಕ್ಸಿಸ್ ಮತ್ತೆ X ಆಕ್ಸಿಸ್ ಪ್ಯಾರಲಲ್ ಇದೆ, ಇದ್ರ ಮೂಲಕ ಹೋಗಲ್ಲ. ಹಾಗಾಗಿ ಇವೆರಡು ತಗೊಂಡ್ರೆ ಏನಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು X ಆಕ್ಸಿಸ್ ತೀಟಾ, ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್ ತೀಟಾ ಏನಾಗುತ್ತೆ? 90 ಡಿಗ್ರಿ. ವಿತ್ ರೆಸ್ಪೆಕ್ಟ್ ಟು ಐ ತೀಟಾ 90 ಡಿಗ್ರಿ. ವಿತ್ ರೆಸ್ಪೆಕ್ಟ್ ಟು Z ಆಕ್ಸಿಸ್ ಅಂದ್ರೆ ಎನ್ ಕ್ಯಾಪ್ಗೆ ಈ Z ಆಕ್ಸಿಸ್ ಏನಾಗುತ್ತೆ? ತೀಟಾ 0 ಡಿಗ್ರಿ ಇರುತ್ತೆ. ಸೊ Z ಆಕ್ಸಿಸ್ ಮೂಲಕ, Z ಆಕ್ಸಿಸ್ ಥ್ರೂ ಅಲಾಂಗ್ ಏನು ಹೋಗ್ತಿದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಇದ್ರ ಮೂಲಕ ಹೋಗಕ್ ಸಾಧ್ಯ. X ಆಕ್ಸಿಸ್ ಮತ್ತೆ Y ಆಕ್ಸಿಸ್ ಫ್ಲಕ್ಸ್ ಇದ್ರ ಮೂಲಕ ಹೋಗಕ್ ಸಾಧ್ಯ ಇಲ್ಲ. ಅಂದ್ರೆ ಈ ತರ ಇದೆ ನೋಡ್ರಿ. ಈ ತರ ಇದ್ರೆ ಇದಕ್ಕೆ ಪ್ಯಾರಲಲ್ ಏರಿಯಾಕ್ಕೆ ಪ್ಯಾರಲಲ್ ಆಗಿದ್ರೆ ಹೋಗಲ್ಲ. ಈ ಕಡೆ ಇದ್ರೆ ಹೋಗುತ್ತೆ. ಈ ಕಡೆ ಇದೆ ಅಂದ್ರೆ ಎನ್ ಕ್ಯಾಪ್ ಕಡೆ ಇರಬೇಕು. ಅಲಾಂಗ್ ಎನ್ ಕ್ಯಾಪ್ ಇದ್ರೆ ಮಾತ್ರ ಹೋಗುವಂಥದ್ದು. ಅಲಾಂಗ್ ಎನ್ ಕ್ಯಾಪ್ ಇರೋದು Z ಆಕ್ಸಿಸ್ ಫ್ಲಕ್ಸ್. ಸೊ ಅದನ್ನ ಮಾತ್ರ ತಗೊಳ್ಳಿ. ಇದು ಒಂಥರ ಕ್ಯಾಲ್ಕುಲೇಟ್ ಮಾಡೋದು. ಅಥವಾ ನಮಗೆ ಗೊತ್ತಾಗ್ಲಿಲ್ಲ ಸರ್ ಹೆಂಗೆ ಅಂತ ಅಂದ್ರೆ ಸಿಂಪಲ್. ಸೊ ನಾವೇನ್ ಮಾಡೋಣ? ಫ್ಲಕ್ಸ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ತಗೊಳ್ಳೋಣ. ವೆಕ್ಟರ್ ಫಾರ್ಮುಲಾ, ಜನರಲ್ ಫಾರ್ಮುಲಾ B.A ತಗೊಳ್ಳೋಣ. ಈಗ ಫ್ಲಕ್ಸ್ ಈಸ್ ಈಕ್ವಲ್ ಟು ಬಿ ಎಷ್ಟಿದೆ? B0 ಟೈಮ್ಸ್ 3i ಕ್ಯಾಪ್ ಪ್ಲಸ್ 4J ಕ್ಯಾಪ್ ಪ್ಲಸ್ 5K ಕ್ಯಾಪ್ ಡಾಟ್ ಏರಿಯಾ ಏನಾಗುತ್ತೆ? X². ಯಾವ ಕಡೆ ಇದೆ? ಏರಿಯಾ ವೆಕ್ಟರ್ ಅದು ಮಾತ್ರ ತಗೊಳ್ಬೇಕು. ಯಾವ ಕಡೆ ಇದೆ? Z ಆಕ್ಸಿಸ್ ಕಡೆ. ಎನ್ ಕ್ಯಾಪ್ ಇರೋ ಕಡೆ ಮಾತ್ರ ತಗೊಳ್ಬೇಕು, ವಿಚ್ ಈಸ್ K ಕ್ಯಾಪ್. ಏರಿಯಾ ವೆಕ್ಟರ್ ವಿಚ್ ಈಸ್ ಅಲಾಂಗ್ Z ಆಕ್ಸಿಸ್. ಹೌದಲ್ಲ? ಯಾಕೆ K ಕ್ಯಾಪ್ ಬರ್ಕೊಂಡೆ ಅಂದ್ರೆ, ಏರಿಯಾ ವೆಕ್ಟರ್ ಯಾವ ಕಡೆ ಇರುತ್ತೆ ಆ ಕಡೆದು ಏರಿಯಾ ವೆಕ್ಟರ್ ತಗೊಳ್ಬೇಕು, ವಿಚ್ ಈಸ್ ಓನ್ಲಿ ಅಲಾಂಗ್ Z ಆಕ್ಸಿಸ್. ಏರಿಯಾ ವೆಕ್ಟರ್ K ಕ್ಯಾಪ್. ಈಗ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನೋಡ್ರಿ ಏನಾಗುತ್ತೆ? ಐ ಕ್ಯಾಪ್, ಇಲ್ಲಿ ಐ ಕ್ಯಾಪ್ ಇಲ್ವೇ ಇಲ್ಲ. ಐ ಕ್ಯಾಪ್ ಇಂಟು 0 ಐ ಕ್ಯಾಪ್. J ಕ್ಯಾಪ್ ಇಲ್ವೇ ಇಲ್ಲ. ಹಾಗಾಗಿ J ಕ್ಯಾಪ್ ಇಂಟು 0. ನಮ್ಗಿರೋದು ಬರೀ ಏನು? ಫ್ಲಕ್ಸ್ ಈಸ್ ಈಕ್ವಲ್ ಟು B0 ಹಾಗೆ ಇರುತ್ತೆ ಇಂಟು 5 ಕ್ಯಾಪ್ ಡಾಟ್ X². ಅಲ್ಲಿ K ಡಾಟ್ K ಏನಾಗುತ್ತೆ? 1 ಆಗುತ್ತಾ? K ಡಾಟ್ K 1 ಆಗುತ್ತೆ. ಅಲ್ಲಿ ಉಳಿಯೋದು ನಮಗೆ 5 ಇಂಟು X² is 5X². ಸೊ ದಿಸ್ ಇಸ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್. ಅಥವಾ ನೀವು ಹಿಂದಿನ ಪ್ರಾಬ್ಲಮ್ ಬರೀ X ಆಕ್ಸಿಸ್ ಕಡೆ ಹೋಗುತ್ತೆ, ಸಾರಿ ಫ್ಲಕ್ಸ್ ಬರೀ Y ಆಕ್ಸಿಸ್ Z ಆಕ್ಸಿಸ್ ಕಡೆ ಹೋಗುತ್ತೆ ಅನ್ನೋದಾದ್ರೆ ಅದನ್ನ ಮಾತ್ರ ತಗೊಂಡ್ರೆ, ನೀನು ಜಸ್ಟ್ ಇಲ್ಲೇನ್ ಮಾಡಬೇಕು? 5K ಕ್ಯಾಪ್ ಮಾತ್ರ ತಗೊಳ್ಬೇಕಷ್ಟೇ. ಸೊ ಇಂಟು X². ಅಲ್ಲಿಗೆ ಏನಾಗ್ತದೆ? ನಾವು ಈ ತರ ಮಾಡಿದ್ರೆ 0 ತಗೊಂಡ್ರೆ ಅದು ತೀಟನ, ಅಂದ್ರೆ ನನಗೆ ಮೊದಲೇ ಗೊತ್ತಿದ್ರೆ ಅದು ಬರೀ Z ಆಕ್ಸಿಸ್ ಫ್ಲಕ್ಸ್ ಮಾತ್ರ ಅದ್ರ ಮೂಲಕ ಹೋಗುತ್ತೆ ಅನ್ನೋದಿದ್ರೆ, ಅವಾಗ ಏನಾಗುತ್ತೆ? ಬರೀ Z ಆಕ್ಸಿಸ್ ಕಾಂಪೋನೆಂಟ್ ಮಾತ್ರ ತಗೊಂಡ್ರೆ ಅವಾಗ್ಲೂ ನಿಮ್ಗೆ ಏನ್ ಬರುತ್ತೆ? ಏರಿಯಾ. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು BA ಕಾಸ್ ಥೀಟಾ. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು ಬಿ ಎಷ್ಟು? B0 ಇಂಟು ಎಷ್ಟಿದೆ? ಅಲಾಂಗ್ Z ಆಕ್ಸಿಸ್ 5 ಇದೆ ಇಂಟು ಏರಿಯಾ ಎಷ್ಟು? X² ಇಂಟು ಕಾಸ್ ಥೀಟಾ ಎಷ್ಟು? 0 ಡಿಗ್ರಿ. ಅವಾಗಲೂ ಏನು ಬರುತ್ತೆ? B0 5 ಇಂಟು X² ಬರುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಆಪ್ಷನ್ ಯಾವುದು ನಮಗೆ? 5B0 X². ಫಿಫ್ತ್ ಒನ್ಗೆ
A is the correct one. Okay, next question number 6. A circular disc of radius 0.2 meter placed in a magnetic field induction 1 by pi Weber per meter square such a way that it makes an angle of 60 degree with the magnetic field. The magnetic flux linked with the disc ಅಂತ ಕೇಳಿದೆ. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಥೀಟಾ ತಗೊಳ್ಳೋದೇ ಇಂಪಾರ್ಟೆಂಟ್. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಆಫ್ 1 by pi Weber per meter square in such a way that its axis makes an angle of 60 degree with the magnetic field ಅಂತ. ಆಕ್ಸಿಸ್ ಯಾವ ಕಡೆ ಇರುತ್ತೆ, ಯಾವುದೇ ಒಂದು ಡಿಸ್ಕಿನ ಆಕ್ಸಿಸ್, ದಿಸ್ ದ ಆಕ್ಸಿಸ್ ಆಫ್ ದ ಡಿಸ್ಕ್ ಅಂಡ್ ದಿಸ್ ಇಟ್ ಸೆಲ್ಫ್ ಈಸ್ ದ ಡೈರೆಕ್ಷನ್ ಆಫ್ ದ ಏರಿಯಾ. ಹಾಗಾದ್ರೆ ಎನ್ ಕ್ಯಾಪ್ ಆಕ್ಸಿಸ್ ಆಫ್ ದ ಕಾಯಿಲ್ ಕೋಇನ್ಸೈಡ್ ಆಗುತ್ತಾ? ಹಾಗಾಗಿ ಅವನೇನ್ ಮಾಡಿದಾನೆ, ವಿತ್ ಎನ್ ಕ್ಯಾಪೇ ಕೊಟ್ಬಿಟ್ಟು ಇಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದ್ರೆ, ಸಪೋಸ್ ಇಲ್ಲಿಗೂ ಥೀಟಾ ಎಷ್ಟಿದೆ, ವಿತ್ ಎನ್ ಕ್ಯಾಪ್ ಅವನೇ ಕೊಟ್ಬಿಟ್ಟಿದ್ದಾನೆ ಬೈ ಡಿಫಾಲ್ಟ್ 60 ಡಿಗ್ರಿ ಇದ್ರೆ, ಹಾಗಾದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟು ಲಿಂಕ್ ಆಗುತ್ತೆ ಅಂತ ಕೇಳಿದಾನೆ. ಅಗೇನ್ ಇಟ್ಸ್ ಅ ಪ್ರಾಬ್ಲಮ್ ಆನ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಎನ್, ಇಲ್ಲಿ ಎನ್ ಬರಲ್ಲ ಅಂದ್ರೆ ಡಿಸ್ಕ್ ಆಗಿರೋದ್ರಿಂದ ಎನ್ ಬರುತ್ತೆ ಜಸ್ಟ್ ಬಿ ಇಂಟು ಎ ಇಂಟು cos theta. So flux is equal to B is to magnetic field 1 by pi. Area of the disk ಏನಂತ ಬರ್ಕೋದು, area of the disk pi r square. ಅಲ್ಲಿಗೆ pi r ಎಷ್ಟು 0.2 whole square into cos 60 degree. ಅಲ್ಲಿಗೆ phi is equal to pi ಕ್ಯಾನ್ಸಲ್ ಆಗುತ್ತಾ, ರೈಟ್. ಅಲ್ಲಿಗೆ ಉಳಿಯೋದ್ರಿಂದ ನಮಗೆ 0.2 ಸ್ಕ್ವೇರ್ ಇಂಟು cos 60 1 by 2. ಅಲ್ಲಿಗೆ 0.04 ಡಿವೈಡೆಡ್ ಬೈ 2 ಅಂದ್ರೆ 0.02 ವೆಬರ್ ಉಳ್ಕೊಳ್ಳುತ್ತೆ. ಸೊ ಆನ್ಸರ್ 0.02 ವೆಬರ್, ವಿಚ್ ಇಸ್ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಟೂ ಐಡೆಂಟಿಕಲ್, ಎರಡು ಒಂದೇ ತರ ಇರ್ತಕ್ಕಂಥ ಕೋ ಆಕ್ಸಿಯಲ್, ಒಂದೇ ಆಕ್ಸಿಸ್ ಮೇಲೆ ಇದಾವಂತೆ, ಪಿ ಅಂಡ್ ಕ್ಯೂ ಕ್ಯಾರಿಂಗ್ ಈಕ್ವಲ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಂತೆ. ಓಕೆ, ಆರ್ ಬ್ರಾಟ್ ನಿಯರರ್ ದೆನ್ ದ ಕರೆಂಟ್ ಇನ್ ದೆಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗಿದೆ ನೋಡ್ರಿ, ಸೊ ಎರಡು ಕಾಯಿಲ್ ಇದೆ, ಈ ತರ ಕೋ ಆಕ್ಸಿಯಲ್ ಅಂತೆ, ಕೋ ಆಕ್ಸಿಯಲ್ ಬರ್ಕೊಂಡ್ ಬೇಡ, ಈ ತರ ಒಂದೇ ಆಕ್ಸಿಸ್ ಇದೆ, ಮತ್ತೆ ಕರೆಂಟ್ ಯಾವ ಕಡೆ ಹೋಗ್ತಿದೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ನೋಡ್ರಿ. ಸೊ ಇದು ಕ್ಲಾಕ್ ವೈಸ್ ಅಂತ ಇಟ್ಕೊಳ್ಳೋಣ, ಇದು ಕೂಡ ಕ್ಲಾಕ್ ವೈಸ್ ಮಾಡ್ಕೊಳ್ಳೋಣ. ಕ್ಲಾಕ್ ವೈಸ್ ಕರೆಂಟ್ ಹೋಗ್ತಿದೆ, ಇದು ಒಂದು ಪಿ, ಇನ್ನೊಂದು ಕ್ಯೂ. ಇವನ್ನೆರಡು ಏನ್ ಮಾಡ್ತಾರಂತೆ, ದೇ ಬ್ರಾಟ್ ನಿಯರ್, ಹತ್ರ ತಗೊಂಡ್ ಬರ್ತಾರಂತೆ. ಓಕೆ, ಸೊ ಹತ್ರ ತಗೊಂಡ್ ಬಂದಾಗ ಏನಾಗುತ್ತಂತೆ, ಕರೆಂಟ್ ಇನ್ ದೆಮ್ ಅಂತ ಕೇಳಿದೆ. ಸೊ ಮೇನ್ ಕರೆಂಟ್ ಏನಾಗುತ್ತೆ ಅಂತ ಕೇಳಿದೆ. ಕರೆಂಟ್ ಎಷ್ಟೋ ಹೋಗ್ತಾ ಇತ್ತು, ಓಕೆ, ಇವಾಗ ಕರೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅಥವಾ ಸೇಮ್ ಇರುತ್ತೋ ಎರಡರಲ್ಲೂ, ಒಂದ್ರಲ್ಲಿ ಕಡಿಮೆ ಆಗಿ ಇನ್ನೊಂದ್ರಲ್ಲಿ ಜಾಸ್ತಿ ಆಗುತ್ತೋ ಅಂತ ಕೇಳಿದ. ಏನಿಲ್ಲ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಲೆನ್ಸ್ ಲಾ ಪ್ರಾಬ್ಲಮ್. ಯಾವಾಗ್ಲೂ ಅಷ್ಟೇ, ಯಾವುದೇ ಕಾಯಿಲ್ ಅನ್ನು ಹತ್ರ ತಗೊಂಡ್ ಬಂದ್ರೆ ಅದೇನ್ ಮಾಡುತ್ತೆ, ಅಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾವುದು, ಇಂಡ್ಯೂಸ್ಡ್ ಇ ಎಮ್ ಎಫ್ ಅಥವಾ ಇಂಡ್ಯೂಸ್ಡ್ ಕರೆಂಟು ಅದರ ಸೋರ್ಸ್ ಅನ್ನ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ. ಇಲ್ಲಿ ಸೋರ್ಸ್ ಯಾರು, ಸೋರ್ಸ್ ಇಸ್ ದ ಮೈನ್ ಕರೆಂಟ್. ಇದ್ರಲ್ಲಿ ಕರೆಂಟ್ ಹೋಗೋದ್ರಿಂದನೇ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಹತ್ರ ತಗೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಲಿಂಕ್ ಆಗಿರುತ್ತಲ್ಲ, ಅದನ್ನೇನಾಗುತ್ತೆ, ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದರಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ. ಇಂಡ್ಯೂಸ್ಡ್ ಕರೆಂಟ್ ಅಪೋಸ್ ದ ಮೇನ್ ಕರೆಂಟ್, ದಿಸ್ ಈಸ್ ಯುವರ್ ಮೇನ್ ಕರೆಂಟ್. ಓಕೆ, ಸೊ ಹತ್ರ ತಗೊಂಡೋದಂಗೆ ಏನಾಗುತ್ತೆ, ಇಲ್ಲಿ ಎರಡರಲ್ಲೂ ಈ ಕರೆಂಟ್ ಇಂಡ್ಯೂಸ್ ಆಗುತ್ತಾ, ಇಂಡ್ಯೂಸ್ಡ್ ಕರೆಂಟ್ ಏನ್ ಮಾಡುತ್ತೆ, ಮೇನ್ ಕರೆಂಟ್ ನ ಅಪೋಸ್ ಮಾಡಕ್ ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, ಎರಡೂ ಕೂಡ ಕರೆಂಟು ಡಿಕ್ರೀಸ್ ಮಾಡುತ್ತೆ. ಹತ್ರ ತಗೊಂಡ್ ಬಂದಾಗ ಅಪೋಸ್ ಮಾಡುತ್ತೆ, ಅಂದ್ರೆ ಕರೆಂಟ್ ಮುಂದೆ ಹೋಗಿ ಬಿಡಲ್ಲ, ಯಾವುದು ಮೇನ್ ಕರೆಂಟ್ ಅನ್ನ. ಹಾಗಾಗಿ ಸೊ ಆಪ್ಷನ್ ಯಾವುದು, ಇನ್ ಬೋತ್ ಕರೆಂಟ್ ವಿಲ್ ಡಿಕ್ರೀಸ್, ಮೇನ್ ಕರೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಇಂಡ್ಯೂಸ್ ಕರೆಂಟ್ ಅದನ್ನ ಅಪೋಸ್ ಮಾಡುತ್ತೆ ಹತ್ರ ತಗೊಂಡ್ ಬಂದಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಕಾಯಿಲ್ ಇದೆಯಂತೆ, ಏರಿಯಾ ಆಫ್ ದ ಕಾಯಿಲ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಎನ್, ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟಿಂಗ್ ನಾರ್ಮಲ್ ಟು ದ ಕಾಯಿಲ್ ಸರ್ಫೇಸ್, ವೆರಿ ಇಂಪಾರ್ಟೆಂಟ್, ನಾರ್ಮಲ್ ಟು ದ ಕಾಯಿಲ್ ನ ಸರ್ಫೇಸ್ ಅಂತೆ. ಇದೇ ಥೀಟಾ, ನಾವಾಗ್ಲೇ ಹೇಳಿದೆ, ಇದು ಕಾಯಿಲ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ, ಕಾಯಿಲ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅವನು ಕೊಟ್ಟವನೆ. ಹಾಗಾದ್ರೆ ನಾವು ತಗೊಳ್ಬೇಕಾಗಿರೋದೇನು, ವಿತ್ ಎನ್ ಕ್ಯಾಪ್. ಎನ್ ಕ್ಯಾಪ್ ಯಾವ ಕಡೆ ಇರುತ್ತೆ, ಇದ್ರದ್ದು ಈ ಕಡೆ ಇರುತ್ತೆ. ಹಾಗಾದ್ರೆ ಥೀಟಾ ನಾವು ಎಷ್ಟು ತಗೊಳ್ಬೇಕು, 90 ಡಿಗ್ರಿ ತಗೊಂಡ್ಬಿಟ್ರ ಇಟ್ ಶುಡ್ ಬಿ 0 ಡಿಗ್ರಿ ವಿತ್ ಎನ್ ಕ್ಯಾಪ್. ಓಕೆ, ಅಂಡ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಲಿಂಕ್ ಆಗಿರುತ್ತೆ, ಇಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ರೆಡ್ಯೂಸ್ ಟು 0, ಹಾಗಾದ್ರೆ ಹೂ ಇಸ್ ದ ವೇರಿಯಬಲ್ ಹಿಯರ್, ವೇರಿಯಬಲ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ 0 ಆಗ್ಬಿಡಿದೆ ಅಂತೆ, ಎಷ್ಟು ಸೆಕೆಂಡ್ ಅಲ್ಲಿ, 0.01 ಸೆಕೆಂಡ್ ಅಲ್ಲಿ. ಹಾಗಾದ್ರೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಕಾಯಿಲ್ ಅಂತ ಕೇಳಿದ್ರೆ, ನೀವು ಯಾವುದೇ ಪ್ರಾಬ್ಲಮ್ ಈ ತರ ಕೊಟ್ಟರು ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೇಕು. ಏನದು ಫಾರ್ಮುಲಾ ಅಂದ್ರೆ, ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ಫೈ ಬೈ ಡಿ ಟಿ, ಆಮೇಲೆ ಈಸ್ ಈಕ್ವಲ್ ಟು ಮೈನಸ್ ಆಫ್ ಡಿ ಬೈ ಡಿ ಟಿ ಆಫ್, ನೋಡ್ರಿ ಫ್ಲಕ್ಸ್ ಜಾಗದಲ್ಲಿ ಏನಂತ ಬರೀಬಹುದು, ಇನ್ಸ್ಟೆಡ್ ಆಫ್ ಫ್ಲಕ್ಸ್ ಐ ಕ್ಯಾನ್ ರೈಟ್ ಎನ್
ಎ ಬಿ ಕಾಸ್ ಥೀಟಾ ಹೌದಾ. ಈಗ ಇ ಈಸ್ ಈಕ್ವಲ್ ಟು ಇದು ಜನರಲ್ ಫಾರ್ಮುಲಾ, ಇಲ್ಲಿ ಏನು ಬರ್ದೀನಿ ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಈಗ ಯಾವುದು ವೇರಿಯೇಬಲ್ ನೋಡ್ಕೊಳ್ಳಿ, ಅವನೇನು ಮಾಡ್ತಾನೆ ಟೈಮ್ಸ್ ಎನ್ ವೇರಿಯೇಬಲ್ ಅಂತ ಇಟ್ಕೊಳ್ತಾನೆ, ಟೈಮ್ಸ್ ಎ ವೇರಿಯೇಬಲ್ ಮಾಡ್ತಾನೆ, ಒಂದ್ಸತಿ ಬಿ ವೇರಿಯೇಬಲ್, ಟೈಮ್ ಥೀಟಾ ಇಸ್ ದ ವೇರಿಯೇಬಲ್. ಈ ಎನ್ ಎ ಬಿ ಥೀಟಾದಲ್ಲಿ ಯಾವುದನ್ನ ಒಂದನ್ನು ಚೇಂಜ್ ಮಾಡಿದ್ರು ಫ್ಲಕ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಫ್ಲಕ್ಸ್ ಚೇಂಜ್ ಆದಾಗ ಏನಾಗುತ್ತೆ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ಯಾವುದು ವೇರಿಯೇಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಿ ಇಸ್ ದ ವೇರಿಯೇಬಲ್. ಹಾಗಾದ್ರೆ ಉಳಿದವೇನಾಗಿರುತ್ತೆ, ಉಳಿದವು ಕಾನ್ಸ್ಟೆಂಟ್ ಆಗಿರುತ್ತೆ, ಅದೇನು ಚೇಂಜ್ ಮಾಡಿದಾನೆ ಅಂತ ಕೊಟ್ಟಿಲ್ಲ. ಹಾಗಾಗಿ ಅವನ್ನ ಆಚೆ ತೆಗೆದಿಟ್ಕೊಳ್ಳಿ, ಮೈನಸ್ ಆಗಿರಲಿ. ಎನ್ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಕಾಸ್ ಥೀಟಾ ಅದು ಕೂಡ ಕಾನ್ಸ್ಟೆಂಟ್. ಹಾಗಾದ್ರೆ ವೇರಿಯೇಬಲ್ ಯಾವುದು ಡಿ ಬೈ ಡಿ ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಸಬ್ಸ್ಟಿಟ್ಯೂಟ್ ಒನ್ ಬೈ ಒನ್. ಎನ್ ಎಷ್ಟು ನಂಬರ್ ಆಫ್ ಟರ್ನ್ಸ್ 100 ಇದೆ. ಏರಿಯಾ ಆಫ್ ದ ಕಾಯಿಲ್ ಅವನಿಗೆ ಕೊಟ್ಟಾನೆ 0.4 ಮೀಟರ್ ಸ್ಕ್ವೇರ್ ಇಂಟು ಕಾಸ್ ಆಫ್ ಥೀಟಾ, ಥೀಟಾ ನೋಡಿ 0 ಡಿಗ್ರಿ ಇಂಟು ಡಿ ಬಿ ಬೈ ಡಿ ಟಿ. ಸರ್ ವಾಟ್ ಈಸ್ ಡಿ ಬಿ ಬೈ ಡಿ ಟಿ? ಡೋಂಟ್ ಡಿಫ್ರೆನ್ಶಿಯೇಟ್ ದಿಸ್ ಒನ್. ಮತ್ತೇನು ಮಾಡಿದೆ ಸರ್, ಕಾನ್ಸ್ಟೆಂಟ್ ಇದ್ದಾಗ ಏನು ಮಾಡಬೇಕು, ಡಿಫರೆನ್ಸ್ ತಗೊಳ್ಬೇಕು. ಡಿ ಬಿ ಇಸ್ ನಾಟ್ ಡಿಫ್ರೆನ್ಸಿಯೇಷನ್, ಡಿ ಬಿ ಬೈ ಡಿ ಟಿ ಇದೆ ನೋಡ್ರಿ ಡಿಫರೆನ್ಸ್. ಇದು ನಥಿಂಗ್ ಬಟ್ ಬಿ ಟು ಮೈನಸ್ ಬಿ ಒನ್ ಬೈ ಟಿ ಟು ಮೈನಸ್ ಟಿ ಒನ್, ಅಥವಾ ಟಿ ಟು ಮೈನಸ್ ಟಿ ಒನ್ ಯು ಕ್ಯಾನ್ ರೈಟ್. ಬಿ ಟು ಎಷ್ಟು 0 ಫೈನಲ್ ಫೀಲ್ಡ್. ಇನಿಷಿಯಲ್ ಫೀಲ್ಡ್ ಎಷ್ಟಿತ್ತು 0.04 ಇತ್ತು. ಸೊ 0.04 ಡಿವೈಡೆಡ್ ಬೈ ಟೈಮ್ ಎಷ್ಟಿತ್ತು 0.01 ಮೈನಸ್ ಟೈಮ್ ಇನಿಷಿಯಲ್ ಟೈಮ್ ಯಾವಾಗಲೂ 0. ಅಲ್ಲಿಗೆ ಏನಾಗುತ್ತೆ ದಿಸ್ ವಿಲ್ ಬಿಕಮ್ 0.04 ಡಿವೈಡೆಡ್ ಬೈ ಮೈನಸ್ ಆಗುತ್ತಾ 0.01. ಅಲ್ಲಿಗೆ ಎಷ್ಟಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ಬಿ ಬೈ ಡಿ ಟಿ ಮೈನಸ್ 0.04 ಡಿವೈಡೆಡ್ ಬೈ 0.01. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿದರೆ ಇ ಎಮ್ ಎಫ್ ಇ ಮೈನಸ್ ಪ್ಲಸ್ ಆಗುತ್ತಾ. ಓಕೆ, ಈ ಮೈನಸ್ ಪ್ಲಸ್ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಮೈನಸ್ಸು ಪ್ಲಸ್ ಕೊಟ್ಬಿಡ್ತಾನೆ ಪ್ಲಸ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 160 ನೋಡಿ. ಯಾಕೆಂದ್ರೆ ಇದೆಷ್ಟಾಗುತ್ತೆ 0.4 ಇಂಟು 100 ಅಂದರೆ 40 ಆಗುತ್ತೆ. ಇಂಟು 4 ಇದು 0.04 ಬೈ 0.1 ಅಂದರೆ 4 ಆಗುತ್ತೆ. 4 ಇಂಟು 40 160. ಸೊ ಆನ್ಸರ್ ಈಸ್ 160 ವೋಲ್ಟ್. ಇದೆಯಾ 160 ವೋಲ್ಟ್? ಇಲ್ಲ ಇದೆ ನೋಡಿ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಅಗೈನ್ ಕಾಯಿಲ್ ಏರಿಯಾ ಎಷ್ಟಿದೆ ಅವನೇ ಕೊಟ್ಬಿಟ್ಟವನೆ 500 centimeter square having 100 turns is held perpendicular to the field of 0.4 gauss ಅಲ್ಲಿ ಕೊಟ್ಟಿದ್ದಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ. Now the coil is turned through 180 degree in 1/10 second ಅಂತೆ. ದ ಆವರೇಜ್ ಇ ಎಮ್ ಎಫ್. ಓಕೆ, ಇಲ್ಲಿ ಯಾವ್ದು ವೇರಿಯೇಬಲ್ ನೋಡ್ರಿ, ಕಾಯಿಲ್ನ ಟರ್ನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಕಾಯಿಲ್ನ ಟರ್ನ್ ಮಾಡಿದ್ದೀನಿ ಅಂದ್ರೆ ಥೀಟಾ ಇಸ್ ದ ವೇರಿಯೇಬಲ್. ಹಾಗಾದ್ರೆ ಥೀಟಾ 1 ಥೀಟಾ 2. ಥೀಟಾ 1 ಇಷ್ಟಿತ್ತು, ಹೆಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಫೀಲ್ಡ್ ಅಂತೆ. ಹೆಲ್ಡ್ ಪರ್ಪೆಂಡಿಕ್ಯುಲರ್ ಥೀಟಾ 90 ಡಿಗ್ರಿ ಹಾಕೊಂಡ್ಬಿಟ್ರೆ ಆಮೇಲೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಏನಂದ್ರೆ ಕಾಯಿಲ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿರೋದು, ಕಾಯಿಲ್ಗೆ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ವಿತ್ ಎನ್ ಕ್ಯಾಪ್ ಏನಾಗುತ್ತೆ, ವಿತ್ ಎನ್ ಕ್ಯಾಪ್ 0 ಡಿಗ್ರಿ. ಹಾಗಾದ್ರೆ ಥೀಟಾ 1 0 ಡಿಗ್ರಿ ಇತ್ತು, ಅದನ್ನ ರೊಟೇಟ್ ಮಾಡ್ತಾರೆ ಎಲ್ಲಿ ತನಕ 180 ಡಿಗ್ರಿ ತನಕ ರೊಟೇಟ್ ಮಾಡ್ತಾರೆ. ಹಾಗಾಗಿ ಥೀಟಾ 1 0 ಡಿಗ್ರಿ, ಥೀಟಾ 2 180 ಡಿಗ್ರಿ. ಸೊ ಡೋಂಟ್ ಪುಟ್ 90 ಡಿಗ್ರಿ ಹಿಯರ್. ನಾವು ಉಳಿದಿದ್ದೆಲ್ಲ ಆಸ್ ಯೂಶುವಲ್ ಇ ಎಮ್ ಎಫ್ ಬೇಕಂತೆ, which is minus d phi by dt. So E is equal to minus d by dt of what is flux NAB cos theta. So ಈಗ ಯಾವುದು ಕಾನ್ಸ್ಟೆಂಟ್ ಆಚೆ ತೆಗೆದಿಟ್ಕೊಳ್ಳಿ, ಮೈನಸ್ n ಕಾನ್ಸ್ಟೆಂಟ್, a ಕಾನ್ಸ್ಟೆಂಟ್, b ಕಾನ್ಸ್ಟೆಂಟ್, d by dt of cos theta. Again here we had to take the difference, not differentiation. So ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಒಂದೊಂದೇ. ಮೈನಸ್ n ಎಷ್ಟು ನಂಬರ್ ಆಫ್ ಟರ್ನ್ಸ್ 1000 ಇಂಟು ಏರಿಯಾ ಎಷ್ಟು 500 ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲಿಗೆ 500 ಇಂಟು 10 ಟು ಮೈನಸ್ 4 ಮೀಟರ್ ಸ್ಕ್ವೇರ್. ಬಿ ಇಸ್ 0.4 ಗಾಸ್. 0.4 ಗಾಸ್ ಅನ್ನು ಏನು ಮಾಡಬೇಕು, ಟೆಸ್ಲಾಗೆ ಕನ್ವರ್ಟ್ ಮಾಡಬೇಕು. 0.4 ಇಂಟು 10 ಟು ಮೈನಸ್ 4 ಟೆಸ್ಲಾ, ಕರೆಕ್ಟಾ? ಇಂಟು ಇದೆಷ್ಟು ಬರುತ್ತೆ ನೋಡ್ಕೊಳ್ಳುವ, ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರ. ಸೊ ಡಿಫ್ರೆನ್ಸ್ ಅಂತ, ಸೊ ಅಲ್ಲಿಗೆ ಡಿ ಬೈ ಡಿ ಟಿ ಕಾಸ್ ಥೀಟಾ ಅಂದ್ರೆ ಡಿಫ್ರೆನ್ಸ್ ಆಫ್ ಕಾಸ್ ಥೀಟಾ ಏನು, ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಡಿವೈಡೆಡ್ ಬೈ ಟೈಮ್ t2 ಮೈನಸ್ t1. ಅಲ್ಲಿಗೆ ಏನಾಗುತ್ತೆ ಕಾಸ್ ಥೀಟಾ 2 ಕಾಸ್ ಆಫ್ 180 ಡಿಗ್ರಿ ಮೈನಸ್ ಕಾಸ್ ಆಫ್ 0 ಡಿಗ್ರಿ ಡಿವೈಡೆಡ್ ಬೈ t2 1/10th ಆಫ್ ಎ ಸೆಕೆಂಡ್ ಅಂತ ಕೊಡಿದ್ರೆ 1/10 ಮೈನಸ್ 0. ಇನಿಷಿಯಲ್ ಟೈಮ್ ಯಾವಾಗ 0 ತಗೊಳ್ತೀವಿ. ಅಲ್ಲಿಗೆ ಏನಾಗುತ್ತೆ ನ್ಯೂಮರೇಟರ್ ಕಾಸ್ 180 ಮೈನಸ್ 1 ಕಾಸ್ 0 1 ಈ ಮೈನಸ್ ಫಾರ್ಮುಲಾದ ಡಿವೈಡೆಡ್ ಬೈ 1/10 ಅಷ್ಟೇ ಉಳ್ಕೊಳ್ಳೋದು. ಅಲ್ಲಿಗೆ ಏನಾಗುತ್ತೆ ಮೈನಸ್ 2, ಈ 10 ಮೇಲೆ ಹೋದ್ರೆ ಏನಾಗುತ್ತೆ ಮೈನಸ್ 20. ಸೊ ದಿಸ್ ಈಸ್ ಯುವರ್ ಡಿ ಕಾಸ್ ಥೀಟಾ ಬೈ ಡಿ ಟಿ. ಸೊ ಅಲ್ಲಿ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಬರುತ್ತಾ. 4 ಇರೋವಂಥದ್ದು ಆನ್ಸರ್ ನೋಡಿ.
which is 0.04 the ಕರೆಕ್ಟ್ ಆನ್ಸರ್. ಅಲ್ಲಿಗೆ 9th ಒನ್ನಿಗೆ 0.04 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ 5 ಇದೆ, 0.4 ಇದೆ, 2 ಇದೆ. 5 4s are 20, 20 into 2 4. So 0.04. Okay, so 0.04 volt my plus ಬರುತ್ತೆ plus 0.0. Okay, next question number 10. A long solenoid ತಗೊಂಡಿದ್ರೆ with 10 turns per centimeter ಬರ್ಕೊಂಡು ಬೇಡ ಇಲ್ಲಿ small n 10 turns per centimeter. ಅಲ್ಲಿಗೆ ಏನಾಗುತ್ತೆ per meter ಎಷ್ಟಾಗುತ್ತೆ 10 into 10 raised to plus 2 per meter ಆಗುತ್ತೆ. ಹೌದಾ, ಯಾಕೆಂದ್ರೆ ಸೆಂಟಿ ಮೇಲೆ ಹೋದ್ರೆ ಏನಾಗುತ್ತೆ ಡಿನಾಮಿನೇಟರ್ ಅಲ್ಲಿ ಸೆಂಟಿ ಇದೆ, -2 ನ್ಯೂಮರೇಟರ್ ಕಳಿಸ್ಕೋಬೇಕು. 1000 ಪರ್ ಮೀಟರ್ ಆಗುತ್ತೆ. ಓಕೆ, ಅಂದ್ರೆ 1 ಮೀಟರ್. ಹ್ಯಾಸ್ ಸ್ಮಾಲ್ ಲೂಪ್ ಅಂತೆ. ಇಟ್ ಹ್ಯಾಸ್ ಅ ಸ್ಮಾಲ್ ಲೂಪ್ ಏರಿಯಾ 3 ಸೆಂಟಿಮೀಟರ್ ಸ್ಕ್ವೇರ್ ಪ್ಲೇಸ್ಡ್ ಇನ್ಸೈಡ್. ಅಂದ್ರೆ ಒಂದು ದೊಡ್ಡ ಸೋಲೋನಾಯ್ಡ್ ಇದೆ, ಅದ್ರೊಳಗಡೆ ಒಂದು ಪುಟಾಣಿ ಲೂಪ್ ಅನ್ನ ಪ್ಲೇಸ್ ಮಾಡ್ತಾರೆ. ಪ್ಲೇಸ್ಡ್ ಇನ್ಸೈಡ್ ನಾರ್ಮಲ್ ಟು ದ ಆಕ್ಸಿಸ್ ಆಫ್ ಸೊಲೋನಾಯ್ಡ್. ಅಂದ್ರೆ ಯಾವ ತರ ಪ್ಲೇಸ್ ಮಾಡಿದಾರೆ ಅದನ್ನ ನಾರ್ಮಲ್ ಟು ದ ಆಕ್ಸಿಸ್ ಆಫ್ ಸೊಲೋನಾಯ್ಡ್. ಅಂದ್ರೆ ಆಕ್ಸಿಸ್ ಆಫ್ ಸೊಲೋನಾಯ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಓಕೆ, ನೌ ಲೆಟ್ ಮಿ ರೈಟ್ ದ ಡಯಾಗ್ರಾಮ್. ಇದು ಸೊಲೋನಾಯ್ಡ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊಲೋನಾಯ್ಡ್ ಅಂಡ್ ದಿಸ್ ಇಸ್ ದ ಆಕ್ಸಿಸ್ ಆಫ್ ಸೊಲೋನಾಯ್ಡ್. ಇದ್ರೊಳಗಡೆ ಏನ್ ಮಾಡ್ಬೇಕು, ಒಂದು ಸಣ್ಣ ಕಾಯಿಲ್ ಅನ್ನು ಇಡಬೇಕು. ನಾರ್ಮಲ್ ಟು ದ ಆಕ್ಸಿಸ್ ಅಂದ್ರೆ ಆಕ್ಸಿಸ್ ರೈಟ್ ಸೈಡ್ ಇದೆ, ಇದ್ರ ಆಕ್ಸಿಸ್ ಆಫ್ ಸೊಲೋನಾಯ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಬೇಕು. ಅಂದ್ರೆ ಈ ತರ ಇರ್ಬೋದಾ. ಸೊ ಇದ್ರ ಎನ್ ಕ್ಯಾಪ್ ನನ್ ಕಡೆ ಇರುತ್ತೆ, ಹೌದಾ. ಸೊ ಇದ್ರ ಎನ್ ಕ್ಯಾಪ್ ಈ ಕಡೆ ಇದ್ರೆ ರೈಟ್ ಸೈಡ್ ಗೆ, ಇದ್ರ ಎನ್ ಕ್ಯಾಪ್ ನನ್ ಕಡೆ ಇರುತ್ತೆ. ಓಕೆ, ಈ ತರ ಅಲ್ಲ ಬರೆದ್ರೆ ರಾಂಗ್ ಆಗ್ಬಿಡುತ್ತೆ. ಇಲ್ಲಿ ಏನಂತ ಕೊಟ್ಟರೆ ನಾರ್ಮಲ್ ಟು ದ ಆಕ್ಸಿಸ್ ಆಫ್ ಸೊಲೋನಾಯ್ಡ್ ಅಂದ್ರೆ ಈ ಕಾಯಿಲ್ ಇಟ್ ಸೆಲ್ಫ್ ಈಸ್ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ಈ ತರ ಇಡೋಣ ಕಾಯಿಲ್ ಅನ್ನ, ಪುಟಾಣಿ ಕಾಯಿಲ್ ಪ್ಲೇಸ್ ಲೈಕ್ ದಿಸ್. ದಿಸ್ ಅ ಸ್ಮಾಲ್ ಲೂಪ್. ಸೊ ಈ ಆಕ್ಸಿಸ್ಗೆ ಇದು ಏರಿಯಾ ಪರ್ಪೆಂಡಿಕ್ಯುಲರ್ ಆಗಿದೆ. ಹಾಗಾದ್ರೆ ಇದ್ರ ಎನ್ ಕ್ಯಾಪ್ ಏನಾಗುತ್ತೆ, ಎನ್ ಕ್ಯಾಪ್ ಆಕ್ಸಿಸ್ಗೆ 0 ಡಿಗ್ರಿ ಬಂದ್ಬಿಡುತ್ತೆ. ಇದ್ರ ಎನ್ ಕ್ಯಾಪ್ ಅದ್ರ ಎನ್ ಕ್ಯಾಪ್ ಅಲಾಂಗ್ ಸೇಮ್ ಇರುತ್ತೆ ಅಂತ. ನೌ ಇಫ್ ದ ಕರೆಂಟ್ ಕ್ಯಾರಿಡ್ ಬೈ ದ ಸೋಲೋನಾಯ್ಡ್, ಅಂದ್ರೆ ಸೋಲೋನಾಯ್ಡ್ ಮೂಲಕ ಕರೆಂಟ್ ಹೋಗ್ತಿರೋದಲ್ಲಿ, ಕರೆಂಟ್ ಥ್ರೂ ದ ಸೋಲೋನಾಯ್ಡ್ ಲೆಟ್ ಇಟ್ ಬಿ ಐ, ಏನಾಗುತ್ತೆ ಅಂತಿದ್ದು ಸ್ಟಡಿಲಿ ಚೇಂಜಸ್ ಫ್ರಮ್ 2 ಆಂಪಿಯರ್ ಟು 4 ಆಂಪಿಯರ್ ಇನ್ 0.2 ಸೆಕೆಂಡ್ ಅಂತೆ. ಹಾಗಾದ್ರೆ ಕರೆಂಟ್ ಚೇಂಜ್ ಆಗಿದೆ ನೋಡ್ರಿ. ಹಾಗಾದ್ರೆ ಹೂ ಇಸ್ ದ ವೇರಿಯಬಲ್ ಕರೆಂಟ್. Current is the variable. Can I write directly? di by dt final minus initial divided by time. Final minus initial. So I2 ಎಷ್ಟು 4 minus initial current 2 divided by time 0.2 minus initial time 0 ಅಂತ ತಗೊಳ್ತೇವೆ. ಅಲ್ಲಿಗೆ ಏನಾಗುತ್ತೆ 2 plus 2 by 0.2. ಅಲ್ಲಿಗೆ ಏನಾಗುತ್ತೆ 2 by 0.2 10 ಆಗುತ್ತೆ. ಸೊ 10 ಡಿ ಐ ಬೈ ಡಿ ಟಿ ಎಷ್ಟು ಬಂದು ನನಗೆ 10 ಬಂತು. ಉಳಿದವೆಲ್ಲ ಕಾನ್ಸ್ಟೆಂಟ್ ಇರುತ್ತೆ ಅನ್ಕೊಳ್ತೀನಿ. ಓಕೆ, ನೌ ವಾಟ್ ಈಸ್ ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ದ ಲೂಪ್ ವೈಲ್ ಕರೆಂಟ್ ಇಸ್ ಚೇಂಜಿಂಗ್. ಹಾಗಾದ್ರೆ ಈ ಲೂಪ್ ಅಲ್ಲಿ ಮಧ್ಯದೇನಿದೆ ಲೂಪ್, ಪುಟಾಣಿ ಲೂಪ್ ಇದೆಯಲ್ಲ, ಅದರಲ್ಲಿ ಇಷ್ಟು ಕರೆಂಟ್ ಚೇಂಜ್ ಮಾಡಿದ್ರೆ ಈ ಲೂಪ್ ಅಲ್ಲಿ ಎಷ್ಟು ನಿಮ್ಗೆ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಿಲ್ಲ, ಸಿಂಪಲ್ ಕ್ವಶನ್. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಿದ್ದ, ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟು ಅಂತ ಕೊಟ್ಬಿಡ್ತಿದ್ದ. ಹೌದಾ, ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ 0.4 ಗಾಸ್ ಅಂತ ಕೊಟ್ಟಿದ್ದ. ದಿಸ್ ಇಸ್ ಬಿ. ಆದ್ರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನಿಲ್ಲ, ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟವನೆ. What is the source of magnetic field? Solenoid is the source of magnetic field. ಹಾಗಾಗಿ ಡೈರೆಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿಲ್ಲ ಅವನು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನ ತಗೊಳ್ಳಿ ಅಂತ ಹೇಳ್ತಾನೆ. ನಾವು ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲೋನಾಯ್ಡ್. ಎಷ್ಟಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲೋನಾಯ್ಡ್? ಫಾರ್ಮುಲಾ mu naught ni. mu naught ಎಷ್ಟು 4 into 10⁻⁻7 into n number of turns per unit length of a solenoid ಹಾಕೊಳ್ಬೇಕು. ಎಷ್ಟಿದೆ 10 into 10⁻3 ಹೌದಾ per meter into what is the current through solenoid. ಓಕೆ ಸರ್, ಇದು ವೇರಿಯಬಲ್ ಅಲ್ವಾ, ಒಂದು ಕೆಲಸ ಮಾಡೋಣ, ಇದನ್ನ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬೇಡ, ಬೆಟರ್ ಇದನ್ನ ಹಾಗೆ ಇಟ್ಕೊಳ್ಳಿ. ಬಿ ಇಸ್ mu naught ni. ಸೊ ನಾವು ಲೆಟ್ ಅಸ್ ಟೇಕ್ ಅವರ್ ಇಂಡ್ಯೂಸ್ಡ್ ವೋಲ್ಟೇಜ್ ನ ಫಾರ್ಮುಲಾ. ಏನು ಇಂಡ್ಯೂಸ್ಡ್ ವೋಲ್ಟೇಜ್ ಇ ತಾನೆ, ಇಂಡ್ಯೂಸ್ಡ್ ವೋಲ್ಟೇಜ್ ಇ, ಇದನ್ನೇ ತಾನೇ ಕಂಡುಹಿಡಿಬೇಕಾರದು. ಇಂಡ್ಯೂಸ್ಡ್ ವೋಲ್ಟೇಜ್ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಔಟ್. ಸಬ್ಸ್ಟಿಟ್ ಫೈ ಏನಂತ ಬರೀಬಹುದು, ಎನ್ ಎ ಬಿ ಕಾಸ್ ಥೀಟಾ. ನೋಡ್ರಿ ಹುಷಾರಾಗಿ ನೋಡ್ಕೊಳ್ಬೇಕು. ಇಲ್ಲಿ ಎನ್ ಅಂದ್ರೇನು, ನಂಬರ್ ಆಫ್ ಟರ್ನ್ಸ್. ಯಾವ್ದ್ರದ್ದು, ಲೂಪ್ ಏರಿಯಾ ಆಫ್ ದ ಲೂಪ್. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ magnetic field and area of the loop, and B is the magnetic field where it is placed. ಹಾಗಾಗಿ ಇಲ್ಲಿ ಹುಷಾರಾಗಿರ್ರಿ. ಎನ್ ಅಂದ್ರೆ ಇದು ಯಾವುದು,
ಲೂಪಿಂದು ಎ ಅಂದ್ರೇನು, ಇದು ಲೂಪಿನ ಏರಿಯಾ. ಥೀಟಾ ಅಂದ್ರೇನು, ಆಂಗಲ್ ಬಿಟ್ವೀನ್ ಲೂಪಿನ ಎನ್ ಕ್ಯಾಪ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿ ಅಂದ್ರೆ ಅದಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲೆನಾಯ್ಡ್. ಹಾಗಿದ್ರೆ ಸೊ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ವೇರಿಯಬಲ್ ಯಾವುದು, ಒಂದು ನಿಮಿಷ, ಇನ್ನು ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟೆಪ್ ಇದೆ. ಏನದು, ಎನ್ ಕ್ಯಾಪಿಟಲ್ ಎನ್ ಎ ಬಿ ಜಾಗದಲ್ಲಿ ಏನಂತ ಬರೀಬೋದು ನೋಡ್ರಿ. ಲೂಪಿಂದ ಬೇರೆ ಇದ್ರಲ್ಲಿ ಬರ್ಕೊಳ್ತೀನಿ, ಮ್ಯೂ ನಾಟ್ ಎನ್ ಐ ಇಂಟು ಕಾಸ್ತಿ. ಓಕೆ, ನಾವು ಯಾವ್ದಾದ್ರು ಕಾನ್ಸ್ಟೆಂಟ್ ಆಚೆ ತೆಗೆದಿಟ್ಕೊಂಡ್ಬಿಡಿ ಇವಾಗ. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ಎನ್ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಆಮೇಲೆ ಮ್ಯೂ ನಾಟ್ ಕಾನ್ಸ್ಟೆಂಟ್, ಸ್ಮಾಲ್ ಎನ್ ಕಾನ್ಸ್ಟೆಂಟ್, ಕಾಸ್ ಥೀಟಾ ಆಫ್ ದ ಲೂಪ್ ಕಾನ್ಸ್ಟೆಂಟ್ ಇಂಟು ಡಿ ಐ ಬೈ ಡಿ ಡಿ ಟಿ. ಈಗ ನೋಡ್ರಿ, ಯಾವ್ದಾದ್ರು ಮಾರ್ಕ್ ಮಾಡ್ತೀನಲ್ಲ ಅದೆಲ್ಲ ಕಾಯಿಲ್ದು, ಉಳಿದಿದೆಲ್ಲ ಸೊಲೊನಾಯ್ಡ್. ಇದೆಲ್ಲ ಕಾಯಿಲ್ದು. ಇದು ಸೊಲೊನಾಯ್ಡ್ ಡೇಟಾ ಹಾಕೊಳ್ಬೇಕು ಇಲ್ಲಿ, ಅದಕ್ಕೆ ಬೇರೆ ಇಂಕಲ್ ಬರ್ತೀನಿ. ಇದು ಸೊಲೊನಾಯ್ಡ್ ಡಿ ಐ ಬೈ ಡಿ ಟಿ. ಅಲ್ಲಿಗೆ ನಮಗೆ ಸಬ್ಸ್ಟಿಟ್ಯೂಷನ್ ಸ್ಟೆಪ್ ಬಂತು. ಇಲ್ಲಿ ಇ ಇಸ್ ಈಕ್ವಲ್ ಟು ಮೈನಸ್ ಎನ್, ಏನಂದ್ರೆ ನಂಬರ್ ಆಫ್ ಲೂಪ್ಸ್ ಇನ್ ಕಾಯಿಲ್. ಒಂದೇ ಒಂದು ಲೂಪ್ ಇದೆ ಹೌದಾ, ಆ ಲೂಪ್. ಸೊ ಹಾಗಾಗಿ ನಂಬರ್ ಆಫ್ ಟರ್ನ್ಸ್ ಏನಾಗುತ್ತೆ 1 ಇಂಟು ಏರಿಯಾ ಆಫ್ ದ ಲೂಪ್ ಎಷ್ಟು 3 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆ 3 ಇಂಟು 10⁻⁻⁴ ಇಂಟು ಇದು ಡೇಟಾ ಯಾವ್ದ್ರಿದ್ದು, ಸೊಲೊನಾಯ್ಡ್ ಡೇಟಾ. ಮ್ಯೂ ನಾಟ್ ಅಷ್ಟು 4π ಇಂಟು 10⁻⁷ 4π ಇಂಟು 10⁻⁷ ಇಂಟು ಎನ್ ಎಷ್ಟು, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಯಾವ್ದ್ರದ್ದು, ಸೊಲೊನಾಯ್ಡ್ದು. ಅದ್ರ ಜೊತೆ ಲಿಂಕ್ ನೋಡಿ, ಮ್ಯೂ ನಾಟ್ ಎನ್ ಐ ಸೊಲೊನಾಯ್ಡ್ದು 10 ಟರ್ನ್ಸ್. ಅಲ್ಲಿ ಏನಾಗುತ್ತೆ 10 ಇಂಟು 10⁻², ಅಲ್ಲಿಗೆ 10⁻³ ಬರ್ಕೊಂಡು ಬೇಡ. ಸೊ 10⁻³ ಸ್ಮಾಲ್ ಎನ್ ಆಯ್ತಾ, ಕಾಸ್ ಥೀಟಾ ವೆರಿ ಇಂಪಾರ್ಟೆಂಟ್. ಕಾಸ್ ಆಫ್ ಥೀಟಾ ಯಾವ್ದಾದ್ರ ಮಧ್ಯೆ ಇರೋ ಆಂಗಲ್. ಇಲ್ಲಿ ಎನ್ ಕ್ಯಾಪ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಸೊಲೊನಾಯ್ಡ್ ಬಿ. ನೋಡ್ರಿ, ಸೊಲೊನಾಯ್ಡ್ ಅಲ್ಲಿ ಕರೆಂಟ್ ಹಿಂಗ್ ಹೋಗ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ, ಅಲಾಂಗ್ ದ ಆಕ್ಸಿಸ್ ಇರುತ್ತೆ ಯಾವಾಗ್ಲೂ. ಅಲ್ಲಿಗೆ ಏನಾಗುತ್ತೆ, ಬಿ ಮತ್ತೆ ಈ ಪುಟಾಣಿ ಲೂಪಿನ ಎನ್ ಕ್ಯಾಪ್ ಮಧ್ಯೆ ಆಂಗಲ್ ಎಷ್ಟಿದೆ 0 ಡಿಗ್ರಿ. ಅಲ್ಲಿಗೆ ಏನಾಗುತ್ತೆ 0 ಡಿಗ್ರಿ ಇಂಟು ಡಿ ಐ ಬೈ ಡಿ ಟಿ ಕಂಡು ಹಿಡಿದು ಬಿಡ್ತೇವೆ ಆಲ್ರೆಡಿ. ವಾಟ್ ಇಸ್ ಡಿ ಐ ಬೈ ಡಿ ಟಿ ವಿಚ್ ಇಸ್ 10. ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿಗೆ ಇಫ್ ಯು ಕ್ಯಾಲ್ಕುಲೇಟ್ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 3 ಇಂಟು 4π 37.68 37.68 ಅಂತ ನಿಯರ್ಲಿ 38 ಇರೋದೇ ಒಂದು ಆಪ್ಷನ್ ನೋಡ್ರಿ ಇಲ್ಲಿ ಹೌದಾ. ಯಾವ್ದದು, ಡಿ ಆಪ್ಷನ್. 3.8 ಇಂಟು 10⁻⁻6 ಬರಬೇಕು. ಆಕ್ಚುಲಿ 3.768 ಬರುತ್ತೆ ಇಂಟು 10⁻⁻6 ವೋಲ್ಟ್. So this is the correct answer. Option D is correct for this question. Question number 10. Okay. Now let us take the next question. Question number 11. Air cored solenoid with length 20 centimeter, area of cross section 20 centimeter square and number of turns 400 carries current 2 ampere. ಇಲ್ಲೇನಿದೆ, ಏರ್ ಕೋರ್ಡ್ ಸೊಲೊನಾಯ್ಡ್ ಇದೆ. ಲೆಟ್ ಮಿ ಟೇಕ್ ಏರ್ ಕೋರ್ಡ್ ಸೊಲೊನಾಯ್ಡ್. ಸೊ ಸೊಲೊನಾಯ್ಡ್ ತಗೊಳ್ಳೋಣ ಈ ತರ. ರೈಟ್ ನೋಡಿ, ಸೊಲೊನಾಯ್ಡ್ ಡೇಟಾನೇ ಬೇರೆ ಇರ್ತದೆ. ರೈಟ್, ಇದು ಸೊಲೊನಾಯ್ಡ್, ಇದ್ರ ಡೇಟಾ ಬೇರೆ. ಈ ಇದರಲ್ಲಿ ಬರ್ಕೊಂಡು ಬಿಡ್ತೀನಿ. ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ ಐ, ಇದ್ರಲ್ಲಿ ಹೋಗ್ತಿರೋ ಕರೆಂಟ್ ಐ, ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ ಇದ್ರದ್ದು 20 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಬರ್ಕೊಂಡ್ಬೇಡ ಇಲ್ಲಿ ಸೋಲೋನಾಯ್ಡ್ ಡೇಟಾ ಸಪರೇಟ್ ಬರ್ಕೊಂಡ್ಬೇಡ. ಸೋಲೋನಾಯ್ಡ್ ಅಲ್ಲಿ ಹೋಗ್ತಿರ್ತಕ್ಕಂಥ ಕರೆಂಟ್ 2 ಆಂಪಿಯರ್, ಸೋಲೋನಾಯ್ಡ್ ನ ಲೆಂತ್ 20 ಸೆಂಟಿಮೀಟರ್, ಹಾಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ 20 ಸೆಂಟಿಮೀಟರ್ ಸ್ಕ್ವೇರ್, ಮತ್ತೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಕೊಟ್ಟವ್ರು ನೋಡ್ರಿ, ಪರ್ ಮೀಟರ್ ಅಲ್ಲ, ಟೋಟಲ್ ನಂಬರ್ ಆಫ್ ಟರ್ನ್ಸ್ ಎಷ್ಟು 400, ಕ್ಯಾಪಿಟಲ್ ಎನ್ ಕೊಟ್ಟಿದ್ದಾರೆ. ಇದು ಸೋಲೋನಾಯ್ಡ್ ನ ಡೇಟಾ. ನೆಕ್ಸ್ಟ್ ಏನಾಗುತ್ತೆ, ಕರೆಂಟ್ ಸಡನ್ಲಿ ಸ್ವಿಚ್ಡ್ ಆಫ್ ವಿತ್ ಇನ್ 10⁻⁻³ ಸೆಕೆಂಡ್. ಕರೆಂಟ್ ಅನ್ನ ಸ್ವಿಚ್ ಆಫ್ ಮಾಡ್ತೀನಿ, ಕರೆಂಟ್ ಥ್ರೂ ದ ಸೊಲೊನಾಯ್ಡ್ ಸ್ವಿಚ್ ಆಫ್ ಮಾಡ್ತೀನಿ ಅಂದ್ರೆ ಕರೆಂಟ್ ಅನ್ನ ಚೇಂಜ್ ಮಾಡಿದರೆ. ವೇರಿಯಬಲ್ ಯಾವ್ದಿಲ್ಲ, ವೇರಿಯಬಲ್ ಈಸ್ ದ ಕರೆಂಟ್. ಸೊ I1 ಎಷ್ಟಿತ್ತು ಇಲ್ಲೇ ಬರ್ಕೊಂಡ್ ಬೇಡ. ಲೆಟ್ ಮಿ ಟೇಕ್ I1, I1 ಮಾಡೋಣ. I2 ಏನಾಗುತ್ತೆ, ಸ್ವಿಚ್ ಆಫ್ ಮಾಡಿದ್ಮೇಲೆ 0. ಟೈಮ್ ಎಷ್ಟು ತಗೊಳುತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಟೈಮ್ dt 10⁻³ ಸೆಕೆಂಡ್ ಅಷ್ಟು ಟೈಮ್ ತಗೊಳುತ್ತೆ. ಅಷ್ಟು ಟೈಮಲ್ಲಿ ಕರೆಂಟ್ ಬಿಕಮ್ಸ್ 0. ಹಾಗಿದ್ರೆ ದ ಆವರೇಜ್ ಬ್ಯಾಕ್ EMF across the ends of open switch in the circuit is, ignore the variation of magnetic field. ಅಂದ್ರೆ across the ends of solenoid EMF ಎಷ್ಟು ಇಂಡ್ಯೂಸ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಇದು ಯಾವ ತರ ಗೊತ್ತಾ ಪ್ರಾಬ್ಲಮ್, ಸೆಲ್ಫ್ ಇಂಡಕ್ಷನ್. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ಕರೆಂಟು ಸೊಲೊನಾಯ್ಡ್ ಕರೆಂಟ್ ಚೇಂಜ್ ಮಾಡಿದೆ, ಅದೇನಾಯ್ತು ಕರೆಂಟ್ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಕ್ಲೂಡ್ ವಿತ್ ದ ಲೂಪ್ ಇನ್ಸೈಡ್ ಇಟ್, ಹೌದಲ್ಲ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, ಕರೆಂಟ್ ಚೇಂಜ್ ಮಾಡ್ತಿರೋದು ಮ್ಯಾಗ್ನೆಟ್ ಚೇಂಜ್ ಮಾಡೋದ್ರಿಂದ ಸೊಲೊನಾಯ್ಡ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಜೊತೆನೆ ಲಿಂಕ್ ಆಗುತ್ತೆ, ಸೊಲೊನಾಯ್ಡ್ ಜೊತೆನೆ ಲಿಂಕ್ ಆಗ್ಬಿಡುತ್ತೆ. ಅವಾಗ ಸೊಲೊನಾಯ್ಡ್ ಅಲ್ಲಿ ಏನಾಗುತ್ತೆ, ಅಕ್ರಾಸ್ ದ ಎಂಡ್ಸ್ ಆಫ್ ಸೊಲೊನಾಯ್ಡ್ EMF ಇಂಡ್ಯೂಸ್ ಆಗುತ್ತೆ. ಇದನ್ನೇ ಸೆಲ್ಫ್ ಇಂಡಕ್ಷನ್ ಅಂತ ಕರೀತಾರೆ. ಅದೇ ಕಾಯಿಲ್ ಅಲ್ಲಿ ಕರೆಂಟ್ ಚೇಂಜ್ ಮಾಡೋದ್ರಿಂದ ಅದೇ ಕಾಯಿಲ್ ಅಲ್ಲಿ EMF ಇಂಡ್ಯೂಸ್ ಆಗೋದೇ ಸೆಲ್ಫ್ ಇಂಡಕ್ಷನ್. ಸೊ ಹಾಗಾಗಿ ಇಲ್ಲಿ
ನಂಬರ್ ಆಫ್ ಟರ್ನ್ಸ್ ಅದ್ರದ್ದೇ ತಗೊಳ್ಬೇಕು, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ದು ಸೊಲೋನಾಯ್ಡ್ ಎಲ್ಲ ಸೊಲೋನಾಯ್ಡ್ ಡೇಟಾನೇ ತಗೊಳ್ಬೇಕು. ನಾವು ವಾಟ್ ಈಸ್ ದ ಫಾರ್ಮುಲಾ ಫಾರ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಒಂದೊಂದೇ ನೋಡ್ಕೊಂಡು ಬೇಡ. ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್. ಸೊ ಮೈನಸ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್ ಕ್ಯಾನ್ ರಿಟರ್ನ್ ಆಸ್ ಎನ್ ಎ ಬಿ ಕಾಸ್ ಥೀಟಾ. ಈಗ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಎ ಬಿ ಏನಂತ ಬರೀಬಹುದು, ಮ್ಯೂ ನಾಟ್ ಎನ್ ಐ ಇಂಟು ಕಾಸ್ ಥೀಟಾ. ಈಗ ಯಾವ್ದು ಕಾನ್ಸ್ಟೆಂಟ್ ಆಚೆ ತೆಗೆದಿಟ್ಕೊಂಡ್ಬಿಡಿ. ನೋಡ್ರಿ, ಎನ್ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಮ್ಯೂ ನಾಟ್ ಕಾನ್ಸ್ಟೆಂಟ್, ಸ್ಮಾಲ್ ಎನ್ ಕಾನ್ಸ್ಟೆಂಟ್, ಕಾಸ್ ಥೀಟಾ ಕಾನ್ಸ್ಟೆಂಟ್. ವೇರಿಯಬಲ್ ಯಾವುದು? ಐನ ಅಲ್ಲೇ ಇಟ್ಕೊಂಡ್ಬಿಡಿ. ಅಲ್ಲಿಗೆ ಇ ಈಸ್ ಈಕ್ವಲ್ ಟು ಮೈನಸ್ ಎನ್ ಎ ಮ್ಯೂ ನಾಟ್ ಸ್ಮಾಲ್ ಎನ್ ಕಾಸ್ ಥೀಟಾ ಇಂಟು ಡಿ ಐ ಬೈ ಡಿ ಟಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಮೈನಸ್ ಎನ್ ಎಷ್ಟು? ಕ್ಯಾಪಿಟಲ್ ಎನ್. ನೀವು ಎನ್ನೇ ಆಧಾರ ಹಾಕೊಳ್ಳಿ. 400 ಸೊಲೋನಾಯ್ಡ್ದೇ ಹಾಕೊಳ್ಬೇಕು ಇಂಟು ಏರಿಯಾ ಆಫ್ ಸೊಲೋನಾಯ್ಡೇ ಹಾಕೊಳ್ಬೇಕು. 20 ಸೆಂಟಿಮೀಟರ್ ಸ್ಕ್ವೇರ್. 20 ಇಂಟು 10⁻⁴ ಮೀಟರ್ ಸ್ಕ್ವೇರ್. ಮ್ಯೂ ನಾಟ್ ಎಷ್ಟು? 4π ಇಂಟು 10⁻⁷ ಇಂಟು ಸ್ಮಾಲ್ ಎನ್ ಯಾವುದು? ಅದು ಸೊಲೋನಾಯ್ಡ್ದೇ ಹಾಕೊಳ್ಬೇಕು. ಸ್ಮಾಲ್ ಎನ್ ಎಷ್ಟಾಗುತ್ತೆ ನೋಡೋಣ ಇಲ್ಲಿ. ಸ್ಮಾಲ್ ಎನ್ ಇಸ್ ಕ್ಯಾಪಿಟಲ್ ಎನ್ ಬೈ ಎಲ್. ಕ್ಯಾಪಿಟಲ್ ಎನ್ ಎಷ್ಟು? 400 ಡಿವೈಡೆಡ್ ಬೈ ಎಲ್ 20 10⁻² ಮೀಟರ್. ಅಲ್ಲಿಗೆ ಸ್ಮಾಲ್ ಎನ್ 2000 ಆಗುತ್ತೆ. 2000 ಸ್ಮಾಲ್ ಎನ್ ಪರ್ ಮೀಟರ್. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸ್ಮಾಲ್ ಎನ್ ಜಾಗದಲ್ಲಿ 2000 ಇಂಟು ಕಾಸ್, ಇದೇ ಇಂಪಾರ್ಟೆಂಟ್. ತೀಟಾ ಎಷ್ಟು ನೋಡ್ರಿ. ಇಲ್ಲಿ ತೀಟಾ ಹೆಂಗ್ ಕಂಡು ಹಿಡಿಯೋದಂದ್ರೆ, ಸೊಲೋನಾಯ್ಡ್ ಆಕ್ಸಿಸ್ ತಗೊಳ್ಬೇಕಾ? ಯಾಕಂದ್ರೆ ಸೊಲೋನಾಯ್ಡ್ ಜೊತೆ ಲಿಂಕ್ ಆಗಿರಂದ್ರೆ ಸೊಲೋನಾಯ್ಡ್ ಆಕ್ಸಿಸ್ ತಗೊಳ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ? ಡ್ಯೂ ಟು ಸೊಲೋನಾಯ್ಡ್ ಅಲಾಂಗ್ ದ ಆಕ್ಸಿಸ್ ಇರುತ್ತೆ, ಇನ್ಸೈಡ್ ದ ಸೊಲೋನಾಯ್ಡ್. ಅಲ್ಲಿಗೆ ತೀಟಾ ಏನಾಗುತ್ತೆ? ಇಲ್ಲಿ ಕಾಯಿಲು ಸೊಲೋನಾಯ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ ಆಗೋದು ಸೊಲೋನಾಯ್ಡ್ ಜೊತೆನೆ. ಹಾಗಾಗಿ ಸೊಲೋನಾಯ್ಡ್ ಎನ್ ಕ್ಯಾಪ್, ಸೊಲೋನಾಯ್ಡ್ ಪ್ರೊಡ್ಯೂಸ್ ಮಾಡಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನೇ ತಗೊಳ್ಬೇಕು. ಅಲ್ಲಿಗೆ ತೀಟಾ ಏನಾಗುತ್ತೆ? 0 ಡಿಗ್ರಿ. ಸೊ ಇಟ್ ಶುಡ್ ಬಿ 0 ಡಿಗ್ರಿ ಇಂಟು ಡಿ ಐ ಬೈ ಡಿ ಟಿ. ವಾಟ್ ಇಸ್ ಡಿ ಐ? ಚೇಂಜ್ ಇನ್ ಕರೆಂಟ್ ಎಷ್ಟು? ಫೈನಲ್ ಮೈನಸ್ ಇನಿಷಿಯಲ್ ತಗೊಳ್ಬೇಕು ಯಾವಾಗಲೂ. 0 - 2 ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 10⁻³ ಸೆಕೆಂಡ್. ಓಕೆ, 10⁻³ ಸೊ ನೀವು ಇ ಎಮ್ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಅಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್, ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 4 ವೋಲ್ಟ್ ಬರುತ್ತೆ. ಆನ್ಸರ್ ಶುಡ್ ಬಿ 4 ವೋಲ್ಟ್. ಓಕೆ, ಸೊ ಇಷ್ಟು ಕ್ವಶನ್ ನಂಬರ್ 11ಗೆ ಆನ್ಸರ್. ಓಕೆ, now can we take the next question? Question number 12. Magnetic flux through a coil perpendicular to its plane ಅಂತ. perpendicular to its plane ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಹಾಗಾದ್ರೆ ಎನ್ ಕ್ಯಾಪ್ ಏನಾಗುತ್ತೆ? ಎನ್ ಕ್ಯಾಪ್ ಈ ಕಡೆ ಇರುತ್ತಾ? ದಿಸ್ ಇಸ್ ಯುವರ್ ಎನ್ ಕ್ಯಾಪ್. ಹಾಗಾದ್ರೆ ತೀಟಾ ಏನಾಗಬೇಕು? ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ತೀಟಾ ಏನಾಗಬೇಕು? 0 ಡಿಗ್ರಿ ಆಗಬೇಕು. ಅಂದ್ರೆ ದೇರ್ ಇಸ್ ಅ ಫ್ಲಕ್ಸ್ ಥ್ರೂ ದ ಲೂಪ್ ಅಂತ. ಸೊ ಡೈರೆಕ್ಟೆಡ್ ಇನ್ ಟು ದ ಪೇಪರ್ ವೇರಿಂಗ್ ಅಕಾರ್ಡಿಂಗ್ ಟು ದ ರಿಲೇಷನ್. ಫ್ಲಕ್ಸ್ ಕೊಟ್ಟಿದ್ದಾನೆ ಎಷ್ಟು? ಮಿಲಿ ವೆಬ್ಬರ್ ಅಂತ. ಮಿಲಿ ಕೊಟ್ಟಿದ್ದಾನೆ, ಮಿಲಿ ವೆಬ್ಬರ್. ಹಾಗಾದ್ರೆ ವಾಟ್ ಇಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಲೂಪ್ at t is equal to 4 ಸೆಕೆಂಡ್. ಇಲ್ಲಿ ಫ್ಲಕ್ಸ್ ಇಟ್ ಸೆಲ್ಫ್ ಇಸ್ ದ ವೇರಿಯಬಲ್. ಸೊ 4 ಸೆಕೆಂಡ್ ಆದ್ಮೇಲೆ ಎಷ್ಟು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಂತ ಏನಿಲ್ಲ, ಬಹಳ ಸಿಂಪಲ್. ಇ ಈಸ್ ಈಕ್ವಲ್ ಟು ವಾಟ್? ಮೈನಸ್ ಡಿ5 ಬೈ ಡಿ ಟಿ. ಇಲ್ಲಿ ಎನ್ ಎ ಬಿ ಕಾಸ್ ಥೀಟಾ ಏನೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಫ್ಲಕ್ಸ್ ಅವನೇ ಕೊಟ್ಬಿಟ್ಟವನಲ್ಲ. ಎಷ್ಟಿದೆ? 2t² ಪ್ಲಸ್ 4t ಪ್ಲಸ್ 6. ಇಲ್ಲಿ ಡಿಫರೆನ್ಸ್ ತಗೊಳ್ಬಾರ್ದು. ಏನ್ ಮಾಡಬೇಕು? ಡಿಫರೆನ್ಸಿಯೇಷನ್ ಮಾಡಬೇಕು. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಟೈಮ್. ಸೊ ನೋಡೋಣ, ಡಿಫರೆನ್ಶಿಯೇಟ್ ಮಾಡಿ. ಈಸ್ ಈಕ್ವಲ್ ಟು ಮೈನಸ್ ಪೂರ ಆಚೆ ತೆಗೆದಿಟ್ಕೊಂಡ್ಬಿಡಿ. ಓಕೆ, ಬೆಟರ್ ಈ ತರ ಬರ್ಕೊಂಡ್ರೆ ನೀವು. ಮೈನಸ್ ಪೂರ ಆಚೆ ಇರುತ್ತೆ. ಡಿಫರೆನ್ಸಿಯೇಷನ್ ಆಫ್ 2t² is how much? 4t ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ 4t is 4 ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ 6 is 0. ಅಲ್ಲಿ ಏನಾಗುತ್ತೆ? ಇ ಎಮ್ ಎಫ್ ಅಲ್ಲಿ ಯಾವಾಗ ಕಂಡು ಹಿಡಿಯೋ ಕೇಳೋನೆ? at t is equal to 4 ಸೆಕೆಂಡ್ ಅಂತ ಕೇಳೋನೆ. ಇವಾಗ ಟಿ ಜಾಗದಲ್ಲಿ 4 ಸೆಕೆಂಡ್ ಹಾಕಿ ಇ ಎಮ್ ಎಫ್ ಏನಾಗುತ್ತೆ? ಮೈನಸ್ ಆಫ್ 4 ಇಂಟು 4 ಪ್ಲಸ್ 4. ಅಲ್ಲಿಗೆ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಮೈನಸ್ ಆಫ್ 4 ಇಂಟು 4 16 ಪ್ಲಸ್ 4 ಎಷ್ಟಾಗುತ್ತೆ? 20 ವೋಲ್ಟ್ ಅಲ್ಲ ಇದು. ಆಕ್ಚುಲಿ ಫ್ಲಕ್ಸ್ ಏನಿದೆ ಮಿಲಿಯಲ್ಲಿ ಇರುತ್ತಾ? ಮಿಲಿ ಅಂದ್ರೆ ಏನಾಗುತ್ತೆ? 10⁻³ ಇಲ್ಲಿ ಎಲ್ಲ ಕಡೆ ಬರ್ಕೊಂಡು ಬಂದ್ರೆ 10⁻³ ಏನಿದೆ ಇಂಟು 10⁻³ ವೋಲ್ಟ್. ಅಥವಾ ಇದನ್ನೇನಂತ ಬರೀಬಹುದು? -20/1000. ನಮ್ಗೆ ಎಷ್ಟು ಬರುತ್ತೆ? 0.02 ವೋಲ್ಟ್ ಬರುತ್ತೆ. ಸೊ ದಿ ಆನ್ಸರ್ ಈಸ್ 0.02. ನೀವು ಪವರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ 2 ಅನ್ನೋ ನಂಬರ್ ಉಳ್ಕೊಂಡ್ರೆ 2 ಇರೋದೇ ಆಪ್ಷನ್. ಅದಕ್ಕೆ 0.02. Now the question number 13. So question says a long solenoid S having n turns per meter with diameter A. At the center of the coil, we place a small coil of n turns and diameter B which is less than A. So ಈ ತರ ಕಾಣಿಸ್ತೈತಾ ಇದು? ಲಾಂಗ್ ಸೊಲೋನಾಯ್ಡ್ ಇದೆಯಂತೆ. there is a long solenoid. ಇದರೊಳಗೊಂದು ಲೂಪ್ ಇಟ್ಟಿದಾರಂತೆ. ಓಕೆ, there is a loop, say like this, small loop. Okay, small ಇರಲಿ. ಓಕೆ, ಈಗ ಇದರ ಡಯಾಮೀಟರ್ ಏನಿದೆ?
ಬಿ, ಇದ್ರದ್ದು ಡಯಾಮೀಟರ್ ಎ ಇದೆಯಂತೆ ಸೊಲನಾಯ್ಡ್ದು. ಆಮೇಲೆ ಇದ್ರದ್ದು ನಂಬರ್ ಆಫ್ ಟರ್ನ್ಸ್, ಯಾವ್ದ್ರದ್ದು ಸೊಲನಾಯ್ಡ್ ಡೇಟಾ ಬರ್ಕೋಣ. ಇಲ್ಲಿ ಎರಡೆರಡು ಲೂಪ್ ಇರೋದ್ರಿಂದ ಸೊಲನಾಯ್ಡ್ ಸ್ಮಾಲ್ ಎನ್ ನಂಬರ್ ಆಫ್ ಟರ್ನ್ಸ್ ಮತ್ತೆ ಅದ್ರ ಡಯಾಮೀಟರ್ ಎ ಅಂಡ್ ಇದ್ರದ್ದು ಡೇಟಾ ಇಲ್ಲಿ ಬರ್ಕೊಳ್ಳೋಣ. ಯಾವ್ದ್ರದ್ದು ಕಾಯಿಲ್, ಸ್ಮಾಲ್ ಕಾಯಿಲ್ದು ಡೇಟಾ ಎ ಕ್ಯಾಪಿಟಲ್ ಎನ್ ನಂಬರ್ ಆಫ್ ಟರ್ನ್ಸ್, ಅದರ ಡಯಾಮೀಟರ್ ಬಿ ಇದೆ. ನಾವು ಇಫ್ ಏನಾದರೂ ಕರೆಂಟ್ ಇನ್ ದ ಸೊಲನಾಯ್ಡ್ ಇನ್ಕ್ರೀಸಸ್ ವಿತ್ ಟೈಮ್ ಅಂದ್ರೆ ಏನ್ ಮಾಡ್ತೀನಿ, ಇದ್ರ ಮೂಲಕ ಕರೆಂಟ್ ನ ಪಾಸ್ ಮಾಡ್ತೀನಿ ಸೊಲನಾಯ್ಡ್ ಮೂಲಕ. ಓಕೆ, ಸೊ ಲೆಟ್ ಐ ಬಿ ದ ಕರೆಂಟ್ ಅಂಡ್ ಇಟ್ ಈಸ್ ಚೇಂಜಿಂಗ್ ಅಂಡ್ ಇಟ್ ಈಸ್ ಇನ್ಕ್ರೀಸಿಂಗ್. ಕರೆಂಟ್ ಏನಾಗ್ತಿದೆ ಅಂತ ಇನ್ಕ್ರೀಸ್ ಆಗ್ತಿದೆ ಅಂತೆ. ಹಾಗಿದ್ರೆ ದೆನ್ ಇ ಎಮ್ ಎಫ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಸ್ಮಾಲರ್ ಕಾಲ್. ಹೌದು, ಇದರಲ್ಲಿ ಏನಾಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್, ಇ ಎಮ್ ಎಫ್. ಓಕೆ, ನಾವು ವಿಚ್ ಆಫ್ ದ ಫಾಲೋಯಿಂಗ್ ಕರೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್ ವರ್ಸಸ್ ಟೈಮ್ ಗಿವ್ಸ್ ಅಂತೆ ಇಫ್ ದ ಕರೆಂಟ್ ಈಸ್ ಎಮ್ ಟಿ ಸ್ಕ್ವೇರ್ ಪ್ಲಸ್ ಸಿ. ಏನಾದರೂ ಕರೆಂಟ್ ಐ ಈ ತರ ಇದ್ರೆ, ಎಮ್ ಟಿ ಸ್ಕ್ವೇರ್ ಪ್ಲಸ್ ಈ ತರ ಇದ್ರೆ ಇ ಎಮ್ ಎಫ್ ಎಷ್ಟು ಇಂಡ್ಯೂಸ್ ಆಗುತ್ತೆ ಅಂತ ಕಂಡುಹಿಡಿದು ಅದಕ್ಕೆ ವಿತ್ ಟೈಮ್ ಕರೆಂಟ್ ಏನು ಗ್ರಾಫ್ ಅನ್ನ ಹಾಕ್ಬೇಕು. ಇ ಟಿ ನೋಡ್ರಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್, ವೈ ಆಕ್ಸಿಸ್ ಅಲ್ಲಿ ಇ ಎಮ್ ಎಫ್, ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್. ಹಾಗಾಗಿ ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ ತಗೊಂಡು ಕ್ಯಾಲ್ಕುಲೇಟ್ ಮಾಡುವ. ಸೊ ಈಗೇನ್ ಮಾಡೋಣ, ಫಾರ್ ದ್ಯಾಟ್ ನಾವು ಹಿಂದಿನ ತರ ಪ್ರಾಬ್ಲಮ್ ಬರ್ಕೋಣ. ಈಸ್ ಈಕ್ವಲ್ ಟು ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎಮ್ ಎಫ್ ತಂದ್ರೆ ಮೈನಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡಿ ಫೈ ಬೈ ಡಿ ಟಿ. ಸೊ ವಾಟ್ ಇಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್ ಏನಂತ ಬರೀಬಹುದು, ಎನ್ ಬಿ ಎ ಕಾಸ್ ಥೀಟಾ. ಸೊ ಇ ಎಮ್ ಎಫ್ ವೇರಿಯಬಲ್ ಯಾವ್ದಿಲ್ಲಿ, ಕರೆಂಟ್ ವೇರಿಯಬಲ್. ಯಾವ್ದ್ರ ಮೂಲಕ ಹೋಗ್ತಿರೋದು, ಸೊಲನಾಯ್ಡ್ ಮೂಲಕ ಹೋಗ್ತಕ್ಕಂಥ ಕರೆಂಟ್ ವೇರಿಯಬಲ್. ಹಾಗಾಗಿ ಇಲ್ಲೇನಂತ ಬರ್ಕೊಳ್ಳೋ, ಆಲ್ರೆಡಿ ನಾವು ಹಿಂದಿನ ಕ್ವಶನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಏನು, ಎನ್ ಬಿ ಅಂದ್ರೇನು, ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸೊಲನಾಯ್ಡ್. ಸೊಲನಾಯ್ಡ್ ತಾನೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದು. ಎಷ್ಟು, ಮ್ಯೂ ನಾಟ್, ಅದರ ನಂಬರ್ ಆಫ್ ಟರ್ನ್ಸ್, ಅದರಲ್ಲಿ ಹೋಗ್ತಕ್ಕಂಥ ಕರೆಂಟ್. ಸೊ ಅಲ್ಲಿಗೆ ಸ್ಮಾಲ್ ಎನ್ ಬರ್ಕೊಳ್ಬೇಕು. ಅಲ್ಲಿಗೆ ಬಿ ಜಾಗದಲ್ಲಿ ಏನಂತ ಬರೆಯುವುದು, ಬಿ ಜಾಗದಲ್ಲಿ ಮ್ಯೂ ನಾಟ್ ಎನ್ ಐ. ಓಕೆ, ಸೊ ಮ್ಯೂ ನಾಟ್ ಎನ್ ಐ ಇಂಟು ಎ ಇಂಟು ಕಾಸ್ ಥೀಟಾ. ಕರೆಕ್ಟ್. ಈಗ ಯಾವುದೇ ಟರ್ಮ್ಸ್ ಆಚೆ ತೆಗೆದಿಟ್ಕೊಂಡ್ಬೇಡ. ರೈಟ್, ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಎನ್ ಆಚೆ ತೆಗೆದಿಟ್ಕೊಳ್ಳಿ, ಮ್ಯೂ ನಾಟ್ ಸ್ಮಾಲ್ ಎನ್ ಎ ಕಾಸ್ ಥೀಟಾ. ಉಳಿಯೋದೇನು ನಮಗೆ, ಡಿ ಐ ಬೈ ಡಿ ಟಿ, ಬಿಕಾಸ್ ಹಿಯರ್ ದ ಕರೆಂಟ್ ಈಸ್ ವೇರಿಯಬಲ್. ಹಾಗಾಗಿ ಇ ಎಮ್ ಎಫ್ ನೋಡ್ರಿ, ಉಳಿದವೆಲ್ಲ ಕಾನ್ಸ್ಟೆಂಟಾ, ಏನು ಚೇಂಜ್ ಆಗಲ್ಲ. ಥ್ರೋಡ್ ದ ಎಕ್ಸ್ಪಾಂಡ್ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಅವೇನು ಅಂತ ಕೊಟ್ಟಿಲ್ಲ, ಅವ ಅವಶ್ಯಕತೆ ಇಲ್ಲ. ನಿಮ್ಗೆ ಗ್ರಾಫ್ ಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು ಟೈಮ್, ಇ ಎಮ್ ಎಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನಾವು ಡಿ ಬೈ ಡಿ ಟಿ ಆಫ್, ಇಲ್ಲಿ ಅಬ್ಸರ್ವ್ ಮಾಡಿ ಕರೆಂಟ್ ಏನಂತ ಕೊಟ್ಟವ್ರೆ, ಕರೆಂಟ್ ಕಾನ್ಸ್ಟೆಂಟ್ ಕೊಟ್ಟಿಲ್ಲ. ಏನಾಗಿದ್ರೆ ಇಟ್ ಡಿಪೆಂಡ್ಸ್ ಆನ್ ಟೈಮ್. ಹಾಗಾದ್ರೆ ವೇರಿಯಬಲ್, ಇಲ್ಲಿ ಏನ್ ಮಾಡಬೇಕು, ಡಿಫ್ರೆನ್ಸ್ ತಗೊಳ್ಬಾರ್ದು. ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್. ಕರೆಂಟ್ ವ್ಯಾಲ್ಯೂ ಏನು, ಎಮ್ ಟಿ ಸ್ಕ್ವೇರ್ ಪ್ಲಸ್ ಡಿ. ಹಾಗಾದ್ರೆ ಐ ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎಮ್ ಟಿ ಸ್ಕ್ವೇರ್ ಪ್ಲಸ್ ಸಿ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಅಷ್ಟೇ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಎನ್ ಮ್ಯೂ ನಾಟ್ ಎನ್ ಎ ಇಂಟು ಕಾಸ್ ಥೀಟಾ. ಎಷ್ಟು ಕಾನ್ಸ್ಟೆಂಟ್ಸ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದೇನಾಗುತ್ತೆ, 2mt ಪ್ಲಸ್ 0 ರೆಸ್ಪೆಕ್ಟ್ ಟೈಮ್. ಹಾಗಾದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್ ಇವನ್ನೆಲ್ಲ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿದ್ರೆ ಅಷ್ಟನ್ನು 2m ಅಲ್ಲಿ ನಮಗೆ ಈ ಪ್ರಪೋರ್ಷನಲ್ ಏನಾಗುತ್ತೆ, ಟಿ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಟು ದಿ ಪವರ್ ಆಫ್ 1. ಹಾಗಾದ್ರೆ ಏನ್ ಬರ್ಬೇಕು ನಮಗೆ, ಸ್ಟ್ರೈಟ್ ಲೈನ್ ಬರಬೇಕು. ಸೊ ಮ್ಯಾಗ್ನಿಟ್ಯೂಡ್ ಇಂದ ಇನ್ಕ್ರೀಸಿಂಗ್ ಬರಬೇಕು. ಸೊ ಹಾಗಾಗಿ ಯಾವ್ದು ಈ ಪ್ರಪೋರ್ಷನಲ್ ಟು ಟಿ ಇರೋದು ಇದೆ, ಈ ಪ್ರಪೋರ್ಷನಲ್ ಟು ಟಿ ದಿ ಪವರ್ ಆಫ್ 1 ಇರೋದು. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 13. ಓಕೆ, ಸೊ ಇಷ್ಟು ಮಾಡಬೇಕು. ಸೊ ನಿಮಗೆ ಇಲ್ಲಿ ಹಂಗ ಗೊತ್ತಾಗ್ಲಿಲ್ಲ ಅಂದ್ರೆ ಈಸಿಯಾಗಿ ಮಾಡ್ಬೇಕಂದ್ರೆ ಏನ್ ಮಾಡಿ, ಏನಿಲ್ಲ, ಕರೆಂಟ್ ಪ್ರಪೋರ್ಷನಲ್ ಟು ಕರೆಂಟ್ ಈಸ್ ಈಕ್ವಲ್ ಟು ಎಮ್ ಟಿ ಸ್ಕ್ವೇರ್ ಪ್ಲಸ್ ಡಿ ಐ ಬೈ ಡಿ ಟಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 2t. ಅಲ್ಲಿಗೆ ಟಿ ಟು ದಿ ಪವರ್ ಆಫ್ 1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ ಅಂತ ಬೇಕಾದ್ರೂ ಕಂಡುಹಿಡ್ಕೋಬಹುದು. ಈ ಕಾನ್ಸ್ಟೆಂಟ್ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಓಕೆ, ಈಸಿಯಾಗಿ ಬರುತ್ತೆ. ಸೊ ಡೈರೆಕ್ಟ್ ಮಾಡ್ಬೇಕಂದ್ರೆ ಇದು ಪೂರಾ ಕ್ಯಾಲ್ಕುಲೇಷನ್ಸ್ ಅಷ್ಟೇ ತೋರಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕಂಡಕ್ಟಿಂಗ್ ಸರ್ಕ್ಯುಲರ್ ಲೂಪ್ ಅಂತ ಇಲ್ಲೇನಿದೆ, ಸರ್ಕ್ಯುಲರ್ ಲೂಪ್ ಇದೆಯಾ, ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ದಾನೆ ಸರ್ಕ್ಯುಲರ್ ಲೂಪ್ ನ. ಬಟ್ ಹೇಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಏರಿಯಾ, ವಿತ್ ಇಟ್ಸ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಲೂಪ್. ಅಂದ್ರೆ ಈ ತರ ಇದೆ ನೋಡಿ, ದಿಸ್ ದ ಲೂಪ್, ಇದರ ಪ್ಲೇನು ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದರ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿದ. ಅಲ್ಲಿಗೆ ದಿಸ್ ಈಸ್ ಬಿ. ನೋಟ್ ಇಸ್ ಎನ್ ಕ್ಯಾಪ್, ದಿಸ್ ಇಸ್ ಎನ್ ಕ್ಯಾಪ್. ಹಾಗಾದ್ರೆ ತೀಟಾ ಏನ್ ತಗೊಳ್ತೀರಾ, 0 ತಗೊಳ್ತೀರಾ. ಫ್ಲಕ್ಸ್ ಏನಾದ್ರು ಕಂಡುಹಿಡಿಬೇಕಂದ್ರೆ, ಫ್ಲಕ್ಸ್ ಅಲ್ಲ ಏನೇ ಕಂಡುಹಿಡಿಬೇಕಂದ್ರೆ ವಿತ್ ಎನ್ ಕ್ಯಾಪ್, ವಿತ್ ಏರಿಯಾ ವೆಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮಲ್ಟಿಪ್ಲೈ ವಿತ್ ಎನ್ ಕ್ಯಾಪ್ ತಗೊಳ್ಬೇಕು. ಓಕೆ, ನಾವು ದ ರೇಡಿಯಸ್ ಆಫ್ ದ ಲೂಪ್ ಈಸ್ ಮೇಡ್ ಟು ಸ್ಟ್ರಿಂಕ್ ಅಟ್ ಎ ರೇಟ್ ಆಫ್ 1 millimeter per second. ಅಂದ್ರೆ ಏನಂತ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಲೂಪ್ ಆರ್, ಇಟ್ ಈಸ್ ವೇರಿಯಬಲ್. ಅಂದ್ರೆ ಡಿ
ಆರ್ ಬೈ ಟಿ ಅಥವಾ ವೇರಿಯಬಲ್ ಆದ್ರೆ ಡಿ ಆರ್ ಬೈ ಡಿ ಟಿ ಏನಂತ ಬರ್ಕೊಳ್ಳೋದು 1 ಮಿಲಿಮೀಟರ್/ಸೆಕೆಂಡ್ ಏನಾಗ್ತಿದೆ ಅಂತೆ ಸ್ಟ್ರಿಂಕ್ ಆಗ್ತಿದೆ ಅಂತೆ. ಹಾಗಿದ್ರೆ ದ ಇ ಎಂ ಎಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಕೇಳಿದ್ರೆ ವೆನ್ ರೇಡಿಯಸ್ ಇಸ್ 2 ಸೆಂಟಿಮೀಟರ್, ಏನಾದ್ರೂ ರೇಡಿಯಸ್ 2 ಸೆಂಟಿಮೀಟರ್ ಇದ್ದಾಗ ರೇಡಿಯಸ್ ಕರೆಸ್ಪಾಂಡಿಂಗ್ ಇ ಎಂ ಎಫ್ ಎಷ್ಟು, ಯಾವಾಗ ವೆನ್ ರೇಡಿಯಸ್ ಇಸ್ 2 ಸೆಂಟಿಮೀಟರ್ ಇದ್ದಾಗ ಇ ಎಂ ಎಫ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಇಂಡ್ಯೂಸ್ಡ್ ಎಂ ಎಫ್. ಸೊ ಹಿಯರ್ ಡಿ ಆರ್ ಬೈ ಡಿ ಟಿ ಇಸ್ ದ ವೇರಿಯಬಲ್. ಹಾಗಾಗಿ ಏನೇನ್ ಬರುತ್ತೆ ನೋಡೋಣ. ಇ ಎಂ ಎಫ್ ಫಾರ್ಮುಲಾದಲ್ಲಿ ಇ ಎಂ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಅಗೇನ್ ದ ಸೇಮ್ ಫಾರ್ಮುಲಾ ಎನ್ ಎ ಬಿ ಕಾಸ್ ಥೀಟಾ. ಈಗ ವೇರಿಯಬಲ್ ಯಾವುದು, ರೇಡಿಯಸ್ ವೇರಿಯಬಲ್. ರೇಡಿಯಸ್ ಅಲ್ಲಿ ಕಾಣಿಸ್ತಿಲ್ವಲ್ಲ ಇದರಲ್ಲಿ ಅಂದ್ರೆ ಬರ್ಕೊಳ್ತೀನಿ ಇವಾಗ. ಎನ್ ಸರ್ಕ್ಯುಲರ್ ಕಾಯಿಲ್ ತಾನೆ, ಸರ್ಕ್ಯುಲರ್ ಕಾಯಿಲ್ ಏರಿಯಾ ಏನಂತ ಬರ್ಕೊಳ್ಬಹುದು ಪೈ ಆರ್ ಸ್ಕ್ವೇರ್ ಇಂಟು ಬಿ ಇಂಟು ಕಾಸ್ ಥೀಟಾ. ನೋಡ್ರಿ ಇಲ್ಲಿ ಬಂತು ರೇಡಿಯಸ್. ಹಾಗಾದ್ರೆ ಉಳ್ದನ್ನೆಲ್ಲ ಆಚೆ ತೆಗೆದಿಟ್ಕೊಳ್ಳಿ. ಏನಾಗ್ತದೆ ಇ ಇಸ್ ಈಕ್ವಲ್ ಟು ಮೈನಸ್ ಎನ್ ಪೈ ಬಿ ಕಾಸ್ ಥೀಟಾ ಇಂಟು ಡಿ ಬೈ ಡಿ ಟಿ ಆಫ್ ಆರ್ ಸ್ಕ್ವೇರ್. ಡಿಫ್ರೆನ್ಶಿಯೇಟ್ ಮಾಡಿ ಈಗ. ಇ ಇಸ್ ಈಕ್ವಲ್ ಟು ಮೈನಸ್ ಎನ್ ಪೈ ಬಿ ಕಾಸ್ ಥೀಟಾ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ಏನು 2r ಅಷ್ಟೇನಾ. ಇದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿರೋದ್ರೆ ಚೈನ್ ರೂಲ್ ಹಾಕಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಡಿ ಆರ್ ಬೈ ಡಿ ಟಿ ಅಗೇನ್. ಈಗ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಮೈನಸ್ ಎನ್ನೆಷ್ಟು ನಂಬರ್ ಆಫ್ ಟರ್ನ್ಸ್ ಒಂದೇ ಲೂಪಾ, ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ 1 ಪೈ ಏನೇ ಇರಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ 0.025 ಟೆಸ್ಲಾ ಇಂಟು ಕಾಸ್ ಥೀಟಾ ಎಷ್ಟು 0 ಡಿಗ್ರಿ ಇಂಟು 2 ಇಂಟು ರೇಡಿಯಸ್ ಎಷ್ಟು ಇಲ್ಲೇ ಕೊಡಿ ನೋಡ್ರಿ 2 ಸೆಂಟಿಮೀಟರ್ ಹೌದಾ. 2r ಆಯ್ತು. ಆಮೇಲೆ ಡಿ ಆರ್ ಬೈ ಡಿ ಟಿನೂ ಕೊಟ್ಟವ್ ನೋಡ್ರಿ. ವಾಟ್ ಇಸ್ ಡಿ ಆರ್ ಬೈ ಡಿ ಟಿ 1 ಮಿಲಿಮೀಟರ್/ಸೆಕೆಂಡ್. 1 ಮಿಲಿಮೀಟರ್/ಸೆಕೆಂಡ್ ಏನಾಗುತ್ತೆ 1 ಮಿಲಿ ಅಂದ್ರೆ 10⁻³ ಮೀಟರ್/ಸೆಕೆಂಡ್. ಓಕೆ, ಅಲ್ಲಿಗೆ ಇಷ್ಟನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ 2 2s are 4 4 into 25 1 ಆಗುತ್ತೆ. ಅಲ್ಲಿಗೆ ನಿಮ್ಗೆ ಹತ್ತಿರ 3.14 ಬರ್ಬೇಕು ಅಥವಾ ಪೈ ಬರ್ಬೇಕು. ಪೈ ಮಾತ್ರ ಉಳ್ಕೊಳ್ಳೋದು ನೋಡ್ರಿ. ಸೊ ಏಕೆಂದ್ರೆ ಈ ವ್ಯಾಲ್ಯೂ 25 ಮತ್ತೆ 2 2 1 ಆಗುತ್ತೆ. ಸೊ ಉಳಿದಿದ್ದು ನಿಮಗೆ ಪೈ ವ್ಯಾಲ್ಯೂ ಅಷ್ಟೇ. ಅಲ್ಲಿಗೆ ಪೈ ಮೈಕ್ರೋ ವೋಲ್ಟ್ ಬರಬೇಕು. ಅಲ್ಲಿಗೆ ಯಾವ್ದಿದೆ ಪೈ ಮೈಕ್ರೋ ವೋಲ್ಟ್, ಕ್ವಶನ್ ನಂಬರ್ 14 ಬಿ ಪೈ ಮೈಕ್ರೋ ವೋಲ್ಟ್. ಅದು ಪೈ ಇಂಟು 10⁻⁻6 ಬರಬೇಕು. ಪೈ ಇಂಟು 10⁻⁻6 ವೋಲ್ಟ್ ಅಥವಾ ಪೈ ಮೈಕ್ರೋ ವೋಲ್ಟ್ ಈಸ್ ದ ಕರೆಕ್ಟ್ ಆಪ್ಷನ್ ಬರುತ್ತೆ 100%. ಸೊ ಇಷ್ಟೇ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. A circular coil of 8 centimeter and 400 turns and resistance 2 ohm is placed with its plane perpendicular to the horizontal component of force in a magnetic field. Okay, now there is a coil and it is a circular coil, right? ಈ ತರ ಕಾಣಿಸುತ್ತೆ ನೋಡ್ರಿ ಬರೋದು, ಹೌದಾ. ಓಕೆ, ಸರ್ಕ್ಯುಲರ್ ಕಾಯಿಲ್ ಇದೆ ಅಂಡ್ ಇಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂತ. ಅಂದ್ರೆ ಈ ತರ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್. ದಿಸ್ ಇಸ್ ಅವರ್ ಅಂಡ್ ವಿ ನೋ ದಟ್ ಎನ್ ಕ್ಯಾಪ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ಅಂದ್ರೆ ಎನ್ ಕ್ಯಾಪ್ ನಾರ್ಮಲ್ ಟು ದ ಪ್ಲೇನ್. ಥೀಟಾ ಏನ್ ತಗೊಳ್ತೀರಾ, ಬಿ 0 ಡಿಗ್ರಿ. ನೆಕ್ಸ್ಟ್ ಇನ್ನೇನೇನ್ ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. ಇನ್ನೇನ್ ಕೊಟ್ಟಿದ್ದಾನೆ, ರೇಡಿಯಸ್ 8 ಸೆಂಟಿಮೀಟರ್ ಅಂಡ್ ಟೋಟಲ್ ನಂಬರ್ ಆಫ್ ಟರ್ನ್ಸ್ 400. ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ 2 ohm. ಏನ್ ಕಂಡುಹಿಡಿಬೇಕಂತೆ, ಇಟ್ ಈಸ್ ರೊಟೇಟೆಡ್ ಅಂತೆ. ಯಾವ್ದನ್ನ, ಕಾಯಿಲ್ ನ ರೊಟೇಟ್ ಮಾಡ್ತಾರಂತೆ ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್ ಥ್ರೂ 180 ಡಿಗ್ರಿ ಇನ್ 0.3 ಸೆಕೆಂಡ್ ಅಂತೆ. ಓಕೆ, ಸೊ ಸ್ಟಾರ್ಟಿಂಗ್ ಎಷ್ಟಿತ್ತು ಥೀಟಾ. ಹಾಗಾದ್ರೆ ಥೀಟಾ ಇಸ್ ದ ವೇರಿಯಬಲ್. ನೋ ಥೀಟಾ 1 is 0 ಡಿಗ್ರಿ, theta 2 is 180 degree. So theta is variable here. ಹಾಗಿದ್ರೆ ನೆಕ್ಸ್ಟ್ ಏನ್ ಕೊಡ್ತಾನೆ ನೋಡೋಣ. ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇಲ್ಲಿ ಹಾರಿಜಾಂಟಲ್ ಕಾಂಪೋನೆಂಟ್ ಅಂದ್ರೆ ಇದೆ ಈ ಬಿನೇ ಬಿ ಹೆಚ್. ಅದು ಯಾವ ಕಡೆ ಇದೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಎಷ್ಟಿದೆ ಅಂತ ಇವಾಗ ಕೊಡ್ತಾರೆ ನೋಡಿ. ಬಿ ಹೆಚ್ ಹಾರಿಜಾಂಟಲ್ ಅಂದ್ರೆ ಇದಕ್ಕೆ ಹಾರಿಜಾಂಟಲ್ ತಗೊಂಡ್ಬಿಟ್ರ ಮೇಲೆ ಸೊ ದಿಟ್ಸ್ ಇಟ್ ಸೆಲ್ಫ್ ಈಸ್ ಹಾರಿಜಾಂಟಲ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂಡ್ ದ ವ್ಯಾಲ್ಯೂ ಆಫ್ ಬಿ ಹೆಚ್ ಇಸ್ ಈಕ್ವಲ್ ಟು 3 into 10⁻⁵ ಟೆಸ್ಲಾ ಇದೆ. ಹಾಗಿದ್ರೆ ಏನ್ ಕಂಡುಹಿಡಿಬೇಕಂತೆ, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಇನ್ ದ ಕಾಯಿಲ್ ಅಂತ ಐ ಕಂಡುಹಿಡಿಬೇಕು. ಇಂಡ್ಯೂಸ್ಡ್ ಕರೆಂಟ್. ಸೊ ಫಾರ್ ದಟ್ ಇ ಎಂ ಎಫ್ ಕಂಡುಹಿಡ್ಕೊಂಡು ಬೇಡ ಫಸ್ಟ್. ಸೊ ಇ ಎಂ ಎಫ್ ಏನಾಗುತ್ತೆ, ಮೈನಸ್ d⁵ ಬೈ ಡಿ ಟಿ ಆಸ್ ಯೂಶುವಲ್ ಫಾರ್ಮುಲಾ ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಎ ಬಿ ಕಾಸ್ ಥೀಟಾ. ಇಲ್ಲಿ ಯಾವ್ದು ವೇರಿಯಬಲ್, ಥೀಟಾ ಇಸ್ ದ ವೇರಿಯಬಲ್. ಹಾಗಾದ್ರೆ ಇದನ್ನೆಲ್ಲ ಉಳಿಸ್ಕೊಂಡ್ ಬೇಡ ಕಾಸ್ ಥೀಟಾನ, ಉಳಿದಿಂದ ಆಚೆ ತಕೊಳ್ಳೋಣ. ರೈಟ್, ಮೈನಸ್ ಎನ್ ಎ ಬಿ ಡಿ ಬೈ ಡಿ ಟಿ ಆಫ್ cos theta. Don't differentiate, just take the difference. ಬರೆದ್ ಬಿಡ್ತೀನಿ ನೋಡ್ರಿ. ಎನ್ ಎ ಬಿ ಡಿ cos theta ಅಂದ್ರೆ ಡಿಫರೆನ್ಸ್, cos theta 2 minus cos theta 1 divided by time interval t or dt you can write, no problem. So E is equal to minus n ಎಷ್ಟು number of turns 400, area ಎಷ್ಟು pi r square, r is 8 centimeter ನ ಹೋಲ್ ಸ್ಕ್ವೇರ್, ಪೈ ಆರ್ ಸ್ಕ್ವೇರ್ ಆಯ್ತು. ಬಿ ಎಷ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 3 into 10⁻⁵ into cos theta 2 cos theta 2 cos theta 1 cos theta 2 ಎಷ್ಟು cos 180 ಡಿಗ್ರಿ minus cos 0 ಡಿಗ್ರಿ ಕರೆಕ್ಟ್, ಡಿವೈಡೆಡ್ ಬೈ ಟೈಮ್ ಕೊಟ್ಟಿದಾನ. ಟೈಮ್ ಎಷ್ಟು, ಇನ್
0.3 ಸೆಕೆಂಡ್ ಅಂತ ಇಲ್ಲಿದೆ ನೋಡಿ, 0.3 seconds. So substitute here 0.3 second. Okay, next. So EMF ಕಂಡಿಡಿದ್ರೆ ಸೊ ಅಲ್ಲಿಗೆ ನ್ಯೂಮರೇಟರ್ 482,304 ಬರುತ್ತೆ ಇಂಟು 10 to the power of -9 ಕರೆಕ್ಟಾ. ಸೊ ಡಿವೈಡೆಡ್ ಬೈ 0.3. ಸೊ EMF is equal to ಇದಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಶಿಫ್ಟ್ ಮಾಡ್ಕೊಂಡ್ರೆ 1 2 3 4 5 ಅಲ್ಲಿಗೆ 4.823 ಇಂಟು 10 to the power of -4 ಆಗುತ್ತೆ ಡಿವೈಡೆಡ್ ಬೈ 0.3 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಗೊತ್ತಾ, 2.74 ಬರುತ್ತೆ. 2.74. ಓಕೆ, ಸೊ ಇಟ್ ಕಮ್ಸ್ ಅರೌಂಡ್ 16 ಬರುತ್ತೆ. 16 to 10 to -4 ಅಥವಾ 1.6 into 10 to -3 ವೋಲ್ಟ್ ಬರುತ್ತೆ. ಇದು EMF. ನಿಮಗೆ ಬೇಕಾದ್ರೆ ಕರೆಂಟ್, ಇಲ್ಲಿ ಕರೆಂಟ್ ಏನಾಗುತ್ತೆ I is equal to E by R. ಸೊ E ಎಷ್ಟು 1.6 into 10 to -3 divided by resistance of the coil ಇಲ್ಲ ಕೊಟ್ಟು 2 ಏನಾಗುತ್ತೆ, it will be 0.8 into 10 to -3 ampere. So 0.8 milliampere is the correct answer. ಸೊ ಅಲ್ಲಿಗೆ 0.8 ಮಿಲಿ ಆಂಪಿಯರ್ ಅಂತ ಆದ್ರೂ ಆಗ್ಬೋದು, 8 into 10 to -4 ಬೇಕಾದ್ರೂ ಆಗ್ಬೋದು. ಹೌದಾ? ಕ್ಯಾನ್ ವಿ ರೈಟ್ ದಿಸ್ as 8 into 10 to -4 ಆಂಪಿಯರ್? ಇದೆಯಾ ನೋಡ್ರಿ ಆಪ್ಷನ್. ಎಸ್, ಇಟ್ ಈಸ್ ದೇರ್. ಇಟ್ ಈಸ್ ಆಪ್ಷನ್ ನಂಬರ್ ಬಿ. ಸೊ ಆಪ್ಷನ್ ಬಿ ಈಸ್ correct. Okay, next question number 16. A square loop of side 12 centimeter and resistance 0.6 ohm placed vertically in the east-west plane ಅಂತೆ. ಓಕೆ, ಸೊ ಹಿಂಗೆ ತಗೊಳ್ಳೋಣ. ಈಸ್ಟ್ ವೆಸ್ಟ್ ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಟೇಕ್ ದಿಸ್ ಎಸ್ ಈ ತರ ತಗೊಂಡ್ಬೇಡ. ದಿಸ್ ಇಸ್ ಈಸ್ಟ್ ಅಂಡ್ ದಿಸ್ ಇಸ್ ವೆಸ್ಟ್. ಇದು ಅಪ್ವರ್ಡ್ ತಗೊಳ್ಳೋಣ, ಇದನ್ನ ಡೌನ್ವರ್ಡ್ ತಗೊಳ್ಳೋಣ. ಇದು ಈ ಕಡೆ ನಾರ್ತ್ ತಗೊಳ್ಳಿ, ಈ ಕಡೆ ಸೌತ್ ತಗೊಳ್ಳಿ. ಈ ತರ ಪ್ಲೇನ್ ಇದೆ, 3 dimensional. ಇದರಲ್ಲಿ ಲೂಪ್ ಎಲ್ಲಿದೆ? ಲೂಪ್ ಈಸ್ ಕೆಪ್ಟ್ ಇನ್ ಈಸ್ಟ್ ವೆಸ್ಟ್ ಪ್ಲೇನ್ ಅಂತ. ಅಂದ್ರೆ ಇದ ಓಕೆ, this is the loop which is in east west plane and a uniform magnetic field of 0.1 Tesla is set up across the plane in northeast direction. Okay, uniform magnetic field is there and it is in northeast direction. Northeast ಆ ಕಡೆ ಬರ್ತದೆ, northeast ಅಂದ್ರೆ ಈ ಕಡೆ ಬರ್ತದಾ. ಓಕೆ, this is the direction of magnetic field. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಈಸ್ಟ್ ಕಡೆ ಇದೆ, ಮತ್ತೆ ಇದು ಈಸ್ಟ್ ವೆಸ್ಟ್ ಪ್ಲೇನ್ ಅಲ್ಲಿದೆ. ಹಾಗಾದ್ರೆ ಈ ತರ ಎನ್ ಕ್ಯಾಪಿಗೂ ಇದಕ್ಕೂ ಎಷ್ಟು ಆಂಗಲ್ ಬರ್ಬೋದು? ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಬರಿಲ್ಲ, ಈ ತರ ಬರೋಣ. ಸ್ಕ್ವೇರ್ ಲೂಪ್. ಓಕೆ, ಈ ತರ ಇದೆ. ಸೊ ಅಲ್ಲಿಗೆ ಇದ್ರ ಎನ್ ಕ್ಯಾಪಿಗೂ ಇದಕ್ಕೂ ಎಷ್ಟು ಬರ್ಬೋದು? 45 ಡಿಗ್ರಿ ಬರುತ್ತಾ? ಎಸ್, ಯಾಕೆಂದ್ರೆ ಇದ್ರ ಎನ್ ಕ್ಯಾಪ್ ಯಾವ ಕಡೆ ಇರುತ್ತೆ? ನಾರ್ತ್ ಕಡೆ ಇರುತ್ತಾ? ಹೌದು. ಈ ಲೂಪಿನ ಎನ್ ಕ್ಯಾಪು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಹಾಗಾದ್ರೆ ಈ ಕಡೆ ಇರುತ್ತಾ? ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎನ್ ಕ್ಯಾಪ್. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ 45 ಡಿಗ್ರಿ ಬರುತ್ತೆ, ಯಾಕಂದ್ರೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದ್ರೆ. ಹಾಗಾದ್ರೆ ಎನ್ ಕ್ಯಾಪ್ ಇದ್ರ ಮಧ್ಯೆ ಆಂಗಲ್ ಎಷ್ಟಿದೆ? 45 ಡಿಗ್ರಿ. ಇದನ್ನ ಕಂಡಿಡ್ಕೊಂಡ್ರೆ ಪ್ರಾಬ್ಲಮ್ ಮುಗಿಯೋದಂಗೆ. ಸೊ ಥೀಟಾ ಇಸ್ 45 ಡಿಗ್ರಿ. ನೆಕ್ಸ್ಟ್ ಸ್ವಲ್ಪ ಇದಾಗಿ ಬರೆಯೋಣ. ನೋಡ್ರಿ, ಇದು ಈ ಕಡೆ ಬರುತ್ತೆ ಸೌತ್ ಡೈರೆಕ್ಷನ್. ಸೊ ಇದು ಈ ತರ ಇರುತ್ತಲ್ವಾ, ಹಾಗಾಗಿ ಎನ್ ಕ್ಯಾಪ್ ಈ ಕಡೆ. ಇವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಎನ್ ಕ್ಯಾಪ್ ಯಾವ ಕಡೆ ಇದೆ ಅಂತ. ರೈಟ್, ಸೊ ಇಟ್ ಶುಡ್ ಬಿ 45 ಡಿಗ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಇನ್ನೇನಿಲ್ಲ, ಸ್ಕ್ವೇರ್ ಲೂಪ್ ಅಲ್ವಾ. ಸ್ಕ್ವೇರ್ ಲೂಪ್ ನ ಏರಿಯಾ ಕಂಡು ಹಿಡ್ಕೊಳ್ಳಿ. ಏನಿಲ್ಲ, ಎಲ್ ಸ್ಕ್ವೇರ್. ಅಲ್ಲಿಗೆ ಏನಾಗುತ್ತೆ, 12 ಸೆಂಟಿಮೀಟರ್ನ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 144 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 10⁻⁻⁴ ಮೀಟರ್ ಸ್ಕ್ವೇರ್. ಆಮೇಲೆ ಇನ್ನೇನು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ. ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್? 0.1 ಟೆಸ್ಲಾ ಅಂಡ್ ಡೈರೆಕ್ಷನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಾರ್ತ್ ಈಸ್ಟ್ ಡೈರೆಕ್ಷನ್. ಈಗ ಏನ್ ಮಾಡಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಕ್ರೀಸ್ ಟು 0 ಅಂತೆ. ಹಾಗಾದ್ರೆ ವೇರಿಯಬಲ್ ಯಾವ್ದಿಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್. ಆಗೋದ ಕ್ಯಾನ್ ಐ ಟೇಕ್ B1? ಸೊ B2 ಏನಾಗುತ್ತೆ? 0. ದಿಸ್ ಇಸ್ B1 ಅಂಡ್ ದಿಸ್ ಇಸ್ B2 0 ಟೆಸ್ಲಾ. ಟೈಮ್ ಕೊಟ್ಟಿದ್ದಾನ, ಟೈಮ್ ಇಂಟರ್ವಲ್ 0.6 ಸೆಕೆಂಡ್ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಹೌದಾ? ಇನ್ 0.6 ಸೆಕೆಂಡ್ ಅಟ್ ಎ ಸ್ಟಡಿ ರೇಟ್. ಓಕೆ, ಅಟ್ ಕಾನ್ಸ್ಟೆಂಟ್ ರೇಟ್ ಅಂತ. ದೆನ್ ಏನ್ ಕಂಡುಹಿಡಿಬೇಕಂತೆ, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಡ್ಯೂರಿಂಗ್ ದಿಸ್ ಟೈಮ್ ಅಂತೆ. ಐ ಕಂಡುಹಿಡಿಬೇಕು. ಇಂಡ್ಯೂಸ್ಡ್ ಕರೆಂಟ್ ಹಿಂದಿನ ಪ್ರಾಬ್ಲಮ್ ತರ ಫಸ್ಟ್ ಇಂಡ್ಯೂಸ್ಡ್ EMF ಕಂಡುಹಿಡ್ಕೊಳ್ಳಿ, ಆಮೇಲೆ ಇಂಡ್ಯೂಸ್ಡ್ ಕರೆಂಟ್ ಕಂಡುಹಿಡಿಯುವ. ಇಂಡ್ಯೂಸ್ಡ್ EMF ಅಥವಾ ಡೈರೆಕ್ಟ್ ಆಗಿ ಕಂಡುಹಿಡಿಯಬಹುದು. -d/dt ಆಫ್, ಸೊ 5 ಜಾಗದಲ್ಲಿ ಏನಂತ ಬರೆಯಿರಿ, NAB cos theta. ನಾವು E is equal to ಎಲ್ಲ ಆಚೆ ತೆಗೆದಿಟ್ಕೊಳ್ಳಿ. ಯಾವುದು ವೇರಿಯಬಲ್ ಅದನ್ನ ಮಾತ್ರ ಇಲ್ಲಿ ಉಳಿಸಿ. B is the variable. ಅಲ್ಲಿಗೆ ಏನಾಗುತ್ತೆ, NA cos theta into dB by
dt with negative sign. So E is equal to ಏನೆಷ್ಟು ಟೋಟಲ್ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ಇಲ್ಲಿ ಸ್ಕ್ವೇರ್ ಲೂಪ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಂಬರ್ ಆಫ್ ಟರ್ನ್ಸ್ ಏನಂತ ಹಾಕೊಳ್ಳೋಣ? ಜಸ್ಟ್ ಸ್ಕ್ವೇರ್ ಲೂಪ್ ಅಂತ ಕೊಟ್ಟಾಗ ನಂಬರ್ ಆಫ್ ಟರ್ನ್ 1 ಹಾಕೊಳ್ಳಿ ಅಷ್ಟೇ. ಓಕೆ, ಅಲ್ಲಿಗೆ ಏನಾಗುತ್ತೆ? ನಂಬರ್ ಆಫ್ ಟರ್ನ್ಸ್ 1, ಏರಿಯಾ 144 ಇಂಟು 10⁻⁻4 ಮೀಟರ್ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಎಷ್ಟಿರುತ್ತೆ? 45 ಡಿಗ್ರಿ. ಇದೇ ಇಂಪಾರ್ಟೆಂಟು. ಇಂಟು ಇಟ್ ಇಸ್ ಡಿ ಬಿ ಬೈ ಡಿ ಟಿ, B2 - B1 0 - 0.1 ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್ 0.6 ಸೆಕೆಂಡ್. ಹೌದಾ? 0.6 ಇದೆ. ಸೊ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 1.65 ಇಂಟು 10⁻³ ಬರುತ್ತೆ. 1.65 ಇಂಟು 10⁻³ ವೋಲ್ಟ್ ಬರುತ್ತೆ. ರೈಟ್. ನೆಕ್ಸ್ಟ್ ಇ ಎಮ್ ಎಫ್ ಬಂತಲ್ವಾ? ನೆಕ್ಸ್ಟ್ ಕರೆಂಟ್ ಕಂಡುಹಿಡಿಯುವ. ಕರೆಂಟ್ ಏನು? ಐ ಇಸ್ ಈಕ್ವಲ್ ಟು ಇ ಬೈ ಆರ್, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಎಷ್ಟಿದೆ? 1.65 ಇಂಟು 10⁻³ ಡಿವೈಡೆಡ್ ಬೈ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರಾ? ಓಕೆ, ರೆಸಿಸ್ಟೆನ್ಸ್ ಕೊಡಲೇಬೇಕು. ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, 0.6 ಓಮ್ ಅಂತ. ಸೊ 0.6 ಅಷ್ಟೇ. ಸೊ ಅಲ್ಲಿಗೆ 2.66 ಬರುತ್ತೆ, ಅಥವಾ 2.66 ಇಂಟು 10⁻³ ಆಂಪಿಯರ್. ಇದೆಯಾ ನೋಡ್ರಿ ಆಪ್ಷನ್ 2.66. ಓಕೆ, ಸೊ 2.6 ಅಲ್ಲ 2.75 ಇದೆ ನಿಯರೆಸ್ಟ್. ಸೊ ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ನೌ can we take the next question? Question number 17. A rectangular coil of 100 turns and size 0.1 into 0.05 meter is placed perpendicular to the magnetic field of 0.1 Tesla ಅಂತೆ. ಸೊ ಕಾಯಿಲ್ ಇದೆ. ಎಂತ ಕಾಯಿಲು? ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆ. ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಸೈಡ್ ಕೊಟ್ಟೋಣ ಎಷ್ಟು? 0.1, ಈ ಕಡೆ 0.05 ಇದೆ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ? ಪರ್ಪೆಂಡಿಕ್ಯುಲರ್ ಟು ದ ಕಾಯಿಲ್ ಅಂದ್ರೆ ಈ ಕಡೆ ಇದೆ ನೋಡಿ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ದಿಸ್ ಇಸ್ ಬಿ. ನೌ ವಾಟ್ ಈಸ್ ಎನ್ ಕ್ಯಾಪ್ ಫಾರ್ ದಿಸ್ ಒನ್? ಸರ್, ಎನ್ ಕ್ಯಾಪ್ ಈಸ್ ಅಲಾಂಗ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ದಿಸ್ ಈಸ್ ಅವರ್ ಎನ್ ಕ್ಯಾಪ್. ಹಾಗಾದ್ರೆ ಥೀಟಾ ಎಷ್ಟು ತಗೊಳ್ತೀರಾ? 0 ಡಿಗ್ರಿ. ಈಗ ಏನು ಮಾಡಿದ್ದಾರೆ? ಡೇಟ್ ಎಲ್ಲ ಬರ್ಕೊಂಡ್ಬೇಡ. ಟೋಟಲ್ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? 100. ಆಮೇಲೆ ಸೈಜ್ ಎಷ್ಟಿದೆ? ಏರಿಯಾ 0.1 ಇಂಟು 0.05 ವಿಚ್ ಈಸ್ ಈಕ್ವಲ್ ಟು 0.005 ಮೀಟರ್ ಸ್ಕ್ವೇರ್ ಅಂತ ಇದೆ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0.1 ಟೆಸ್ಲಾ. ಆಮೇಲೆ ಫೀಲ್ಡ್ ಡ್ರಾಪ್ಸ್ ಟು ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ 0.1 ಇದೇನಾಗಿದೆ? 0.05 ಆಗಿದೆ ಇನ್ 0.005 ಸೆಕೆಂಡ್. ಹಾಗಾದ್ರೆ ಯಾವ್ದು ವೇರಿಯಬಲ್ ಇಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ವೇರಿಯಬಲ್. B1, B2 ಎಷ್ಟು? 0.05. ಟೈಮ್ ಎಷ್ಟು? dt 0.05 ಸೆಕೆಂಡ್. ಅಷ್ಟು ಟೈಮಲ್ಲಿ. ಹಾಗಿದ್ರೆ ಏನ್ ಕಂಡುಹಿಡಿಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದ ಕಾಯಿಲ್. ಇ ಎಮ್ ಎಫ್ ಕಂಡುಹಿಡಿಯಬೇಕು ಅಷ್ಟೇ. ಈ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಡೈರೆಕ್ಟ್ ಬರ್ಕೊಂಡ್ಬಿಡ್ಲಾ? ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಎ ಬಿ ಕಾಸ್ ಥೀಟಾ. ಸೊ ಹಿಯರ್ ಪಿ ಇಸ್ ದ ವೇರಿಯಬಲ್. ಅದನ್ನ ಆಚೆ ಇಟ್ಕೊಳ್ಳಿ, ಸಾರಿ ಒಳಗಡೆ ಇಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಒಳಗಡೆ ಉಳಿದಿದ್ದ ಆಚೆ ಇಟ್ಕೊಳ್ಳಿ. ಮೈನಸ್ ಎನ್ ಎ ಕಾಸ್ ಥೀಟಾ ಇಂಟು ಡಿ ಬಿ ಬೈ ಡಿ ಟಿ. So E is equal to minus, what is the number of turns total? 100 ಇದೆ. Into area 0.005 meter square into cos theta 0 degree into dB by dt. Difference final minus initial ತಗೊಳ್ಬೇಕು. So final 0.05 minus initial 0.1 divided by time taken ಎಷ್ಟು? 0.05. So if you calculate, you are going to get minus, ಅಲ್ಲಿಗೆ ಎಷ್ಟಾಗುತ್ತೆ ನೋಡ್ರಿ? 0.051, ಅಲ್ಲಿಗೆ 5, ಅಲ್ಲಿಗೆ 0.5 ವೋಲ್ಟ್ ಉಳಿಬೇಕು. ಸೊ ದಟ್ ಈಸ್ ದ ಆನ್ಸರ್. ಹಾಗಾದ್ರೆ ಕ್ವಶನ್ ನಂಬರ್ 17ಗೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೋಡ್ರಿ, ಉಳ್ಕೊಳುತ್ತಾ? ಯಾಕೆ ಗೊತ್ತಾ? ಇದು ಕ್ಯಾನ್ಸಲ್ ಆಗುತ್ತಾ? ಕಾಸ್ 0 1 ಆಗುತ್ತಾ? ಅಲ್ಲಿಗೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 100ಗೆ 0.05 ವೋಲ್ಟ್ ಉಳ್ಕೊಳುತ್ತೆ. ಸೊ ದಟ್ ಈಸ್ ದ ಫೈನಲ್ ಆನ್ಸರ್, 0.5 ವೋಲ್ಟ್. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? ಕ್ವಶನ್ ನಂಬರ್ 18. A uniform magnetic field B points vertically up and slowly changed in magnitude but not in direction. So ಇಲ್ಲಿ ಬರ್ಕೊಳ್ಳೋಣ ಹೀಗೆ. So there is a magnetic field vertically upward and it is changing ಅಂದ್ರೆ ಅರ್ಥ ಏನು? dB, not with direction, with respect to magnitude. Okay, ಅಲ್ಲಿಗೆ ಆರೋ ಮಾರ್ಕ್ ತೆಗೆದುಬಿಡೋಣ. ರಿಮೂವ್ ದಿಸ್ ಆರೋ ಮಾರ್ಕ್. There is a change in magnitude of the magnetic field. ಓಕೆ, ಡೈರೆಕ್ಷನ್ ಹಾಗಿರಲಿ, ವ್ಯಾಲ್ಯೂ ಕಡಿಮೆ ಮಾಡ್ತಾ ಬನ್ನಿ. ನೆಕ್ಸ್ಟ್, ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಫಾ ಅಂತೆ. ಸೊ ಹಾಗಾದ್ರೆ ಏನಂತ ಬರ್ಕೊಳ್ಬೋದು? ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡಿದ ಅಂದರೆ ಡಿ ಬಿ ಬೈ ಡಿ ಟಿ. ಏನಂತ ಬರ್ಕೊಳ್ಬೇಕಂತೆ? ಅವನೇ ಕೊಟ್ಟವನೇ ಆಲ್ಫಾ ಅಂತ ಬರ್ಕೊಳ್ಬೇಕಂತೆ. ಓಕೆ, ನಾವು
The conducting ring of radius r and capital R is the resistance held perpendicular to the magnetic field. ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ರಿಂಗ್ ಅನ್ನ ಇಡಿ. ರಿಂಗ್ ಹೇಗಿರ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅಂದ್ರೆ ಹೀಗೆ. ಕರೆಕ್ಟ್. ಸೊ ಅದ್ರ ಅರ್ಥ ಏನು, ಎನ್ ಕ್ಯಾಪ್ ಈ ಕಡೆ ಬರುತ್ತೆ, ಅಲ್ಲಿಗೆ ತೀಟಾ ಅರ್ಥ ಏನು 0 ಡಿಗ್ರಿ ಬರುತ್ತೆ. ವಿತ್ ಎನ್ ಕ್ಯಾಪ್ ತಗೊಳ್ಬೇಕು. ಅದರ ರೇಡಿಯಸ್ ಆರ್, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ ಆರ್ ಪರ್ಪೆಂಡಿಕ್ಯುಲರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಈಸ್ ಟೋಟಲಿ ಇನ್ಸೈಡ್ ಇಟ್. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆನೆ ಇದೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಪೂರಾ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ. ನಾವು ಇಂಡ್ಯೂಸ್ಡ್ ಕರೆಂಟ್ ಇನ್ ದ ರಿಂಗ್ ಅಂತ ಕೇಳಿದೆ. ವೆರಿ ಸಿಂಪಲ್ ಕ್ವಶನ್. ಸೊ ಯಾವ ಫಾರ್ಮುಲಾ ಯೂಸ್ ಮಾಡೋಣ, ಫಸ್ಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಹಾಕೋಣ, ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಎ ಬಿ ಕಾಸ್ ಥೀಟಾ. ವೇರಿಯಬಲ್ ಯಾವುದು, ಬಿ. ಅಲ್ಲಿಗೆ ಏನ್ ಮಾಡೋಣ, ಮೈನಸ್ ಎನ್ ಎ ಕಾಸ್ ಥೀಟಾ ಇಂಟು ಡಿ ಬಿ ಬೈ ಡಿ ಟಿ ಹಾಕೊಳ್ಳಿ. ಸೊ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್. ರಿಂಗಿಗೆ ಯಾವತ್ತು ಒನ್ ನಂಬರ್ ಆಫ್ ಟರ್ನ್ಸ್ ಇರುತ್ತೆ. ಏರಿಯಾ ಕೊಟ್ಟಿದ್ದಾನ, ಏರಿಯಾ ಕೊಟ್ಟಿಲ್ಲ, ರೇಡಿಯಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಏರಿಯಾ ಏನಂತ ಬರ್ಕೊಳೋದು, ಪೈ ಆರ್ ಸ್ಕ್ವೇರ್ ಇಂಟು ಕಾಸ್ ಥೀಟಾ ಎಷ್ಟು 0 ಡಿಗ್ರಿ ಇಂಟು ವಾಟ್ ಇಸ್ ಡಿ ಬಿ ಬೈ ಡಿ ಟಿ, ಅವನೇ ಕೊಟ್ಬಿಟ್ಟವ್ ನೋಡ್ರಿ. ಡಿ ಬಿ ಬೈ ಡಿ ಟಿ ಇಟ್ ಸೆಲ್ಫ್ ಈಸ್ ಅಲ್ಫಾ. ಅಲ್ಲಿಗೆ ಅಲ್ಫಾ ಡಿ ಬಿ ಬೈ ಡಿ ಟಿ ಅಲ್ಫಾ ಅಂತ ಬರ್ಕೊಳ್ಳಿ. ನಾವು ದಿಸ್ ಈಸ್ ದ ಇಂಡ್ಯೂಸ್ ಡಿ ಎಮ್ ಎಲ್. ಅಲ್ಲಿಗೆ ಏನ್ ಬರುತ್ತೆ, ಮೈನಸ್ ಪೈ ಆರ್ ಸ್ಕ್ವೇರ್, ಇದನ್ನೇನು 1, ಇದನ್ನೇನು 1 ಇಂಟು ಅಲ್ಫಾ. ಇಂಡ್ಯೂಸ್ಡ್ ಕರೆಂಟ್ ಬೇಕಂತೆ, I is equal to what? Magnitude of current E by R. I is equal to E pi R square alpha divided by resistance is capital R. So this is the induced current. ಇದೆಯಾ ನೋಡ್ರಿ, ಪೈ ಆರ್ ಸ್ಕ್ವೇರ್ ಆಲ್ಫಾ ಬೈ ಕ್ಯಾಪಿಟಲ್ ಆರ್ ಇದೆ. ಹಾಗಾದ್ರೆ ಕ್ವಶನ್ ನಂಬರ್ 18ಗೆ ಡಿ ಇಸ್ ದ ಕರೆಕ್ಟ್. ನೆಕ್ಸ್ಟ್